ತಸ್ಯೈ ದಿಶೆ ಸತತಮಂಜಲಿರೇಷ ನಿತ್ಯಂ ಪ್ರಕ್ಷಿಪ್ಯತೆ ಮುಖರಿತಾಲಯುತಪ್ರಸೂನೈಃ ಜಾಗರ್ತಿ ಯತ್ರ ಭಗವಾನ್ ಗುರುಚಕ್ರವರ್ತಿ ಸೃಷ್ಟಿಸ್ಥಿತಿ ಪ್ರಲಯ ನಾಟಕ ನಿತ್ಯ ಸಾಕ್ಷಿ. ಆಪದಾಮಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಗಾವೋ ಮೇ ಪುರತಃ ಸಂತು ಗಾವೋ ಮೇ ಸಂತು ಪೃಷ್ಠತಃ ಗಾವೋ ಮೇ ಹೃದಯೇ ನಿತ್ಯಂ ಗವಾಂ ಮಧ್ಯೆ ವಸಾಮ್ಯಹಂ. ಶ್ರೀಮಠದ ಗರ್ಭಗುಡಿಯಲ್ಲಿ ದೇವರಾಗಿ, ಗೋಸ್ವರ್ಗದಲ್ಲಿ ಗೋವುಗಳಾಗಿ, ಸಪ್ತ ಸನ್ನಿಧಿಯಲ್ಲಿ ಗಂಗೆಯಾಗಿ, ಸಮಾಧಿಗಳಲ್ಲಿ ಗುರುಮೂರ್ತಿಗಳಲ್ಲಿ ಗುರು ಸನ್ನಿಧಿಯಾಗಿ ಯಾವ ಪರಂಜ್ಯೋತಿ ಬಾನ್ಕುಳಿ ಮಠದ ಪರಿಸರದಲ್ಲಿ ತನ್ನನ್ನು ತಾನು ವ್ಯಕ್ತಪಡಿಸಿಕೊಂಡಿದೆಯೋ ಅಂತಹ ಪರತತ್ವಕ್ಕೆ, ಅಂತಹ ಕರುಣಾ ಚೈತನ್ಯಕ್ಕೆ ಮೊತ್ತ ಮೊದಲು ಪ್ರಾಣಪ್ರಣಾಮಗಳನ್ನು ಸಲ್ಲಿಸ್ತೇವೆ. ಪ್ರವಚನದ ವಸ್ತು ಗಾಯತ್ರಿ. ನಮ್ಮ ಪರಂಪರೆ ಬಹಳಷ್ಟು ಕೊಂಡಾಡಿದ ಒಂದು ಮಂತ್ರ. ವಲ್ಲಿಯೇ ತುಂಬ ಶ್ರೇಷ್ಠವಂತೆ. ಗಗ ಗಿಗಿ ವಲ್ಲಿ ಇದೆಯಲ್ಲ, ಗಾಗ ಗೀಗಿ ಅಲ್ಲ. ಚಿಕ್ಕವರಿದ್ದಾಗ ಗಾಗ ಗೀಗಿ ಅಂತ ಹೇಳ್ತಿದ್ವು. ಗಾ ದೀರ್ಘ ಗ ಹ್ರಸ್ವ ಅಲ್ಲ, ಗ ಹ್ರಸ್ವ ಗಾ ದೀರ್ಘ. ಹಾಗಾಗಿ ಗಗ ಗಿಗಿ ಗುಗು ವಲ್ಲಿ ಇದೆಯಲ್ಲ, ಈ ವಲ್ಲಿಯೇ ತುಂಬ ಪವಿತ್ರವಾಗಿರ್ತಕ್ಕಂಥದ್ದು. ಯಾಕೆಂದರೆ ಗಂಗೆ, ಗಾಯತ್ರಿ, ಗೀತೆ, ಗುರು, ಗೋವಿಂದ, ಗೋವು, ಇದು ಒಂದೊಂದು ಕೂಡ ಸಾಕು ಅಂತ. ನಮ್ಮ ಜೀವನವನ್ನು ಪಾವನ ಮಾಡಲಿಕ್ಕೆ, ನಮ್ಮನ್ನು ಈ ಭವದಿಂದ ಉತ್ತಾರಣ ಮಾಡಲಿಕ್ಕೆ ಈ ಒಂದೊಂದು ಸಂಗತಿಗಳು ಕೂಡ ಪರ್ಯಾಪ್ತ. ಎಲ್ಲವೂ ನಮ್ಮ ಪಾಲಿಗಿದೆ, ಎಲ್ಲವೂ ನಮ್ಮ ಪಾಲಿಗಿದೆ. ಗಂಗಾ ಸ್ನಾನ ಮಾಡಲಿಕ್ಕೆ ತಡೆಯುವವರು ಯಾರು? ಗಾಯತ್ರಿಯನ್ನು ಜಪಿಸುವುದಕ್ಕೆ ಅಡ್ಡ ಬರುವವರು ಯಾರು? ಗುರುವನ್ನು ಸ್ಮರಿಸುವುದಕ್ಕೆ, ಗೋವಿಂದನನ್ನು ಭಜಿಸುವುದಕ್ಕೆ, ಗೋವುಗಳ ಸೇವೆ ಮಾಡುವುದಕ್ಕೆ ತಡೆ ಒಡ್ಡುವವರು ಇಲ್ಲ ಅಂತ ಹೇಳುವವರು ಯಾರಿದ್ದಾರೆ ಹೇಳಿ? ಎಲ್ಲವೂ ನಮ್ಮ ಪಾಲಿಗಿದೆ. ನಮ್ಮ ಹಿರಿಯರು ನಮಗೆ ಕೊಟ್ಟಂತಹ ಬಳುವಳಿ. ತಡೆ ಯಾವುದು ಅಂದರೆ ಅಜ್ಞಾನ ಅಂತ, ಒಂದು ಮರೆವು, ಒಂದು ಅಂಧಕಾರ. ಗಂಗೆಯ ಮಹತ್ವದ ಅರಿವಿಲ್ಲ, ಗೋವುಗಳ ಮಹತ್ವದ ಬಗ್ಗೆ ಪರಿಕಲ್ಪನೆ ಇಲ್ಲ, ಗುರುವಿನ ಬಗ್ಗೆ ಶ್ರದ್ಧೆ ಇಲ್ಲ, ಗೋವಿಂದನ ಕುರಿತು ಭಕ್ತಿ ಇಲ್ಲ, ಗಾಯತ್ರಿಯ ಬಗ್ಗೆ ಆಸ್ಥೆ ಇಲ್ಲ. ಹೀಗಾಗಿ ಇಷ್ಟಾರು ನಮ್ಮ ಉದ್ಧಾರದ ದಾರಿಗಳು ಈ ಲೋಕದಲ್ಲಿ ಕೂಡ ಮಾಡಲ್ಪಟ್ಟಿದ್ರು ಕೂಡ ನಾವ್ಯಾರು ಉದ್ಧಾರ ಆಗ್ತಾ ಇಲ್ಲ. ನಾವ್ಯಾರು ಈ ಒಂದು ಅಮೃತ ಸೇತುವೆಗಳನ್ನು ಬೆಳೆಸ್ಕೊಳ್ತಾ ಇಲ್ಲ. ಅಂತಹ ಅಮೃತ ಸೇತುವೆಗಳಲ್ಲಿ ಅಂದರೆ ನಮ್ಮ ಪಾಲಿಗೆ ಇರುವ, ಇದ್ದೂ ಇಲ್ಲದಿರುವ ಅಂತ, ನಾವು ಬೆಳೆಸಿಕೊಳ್ಳದಿರುವ ಅಂತ. ಮನೆಯಲ್ಲಿ ಹಿರಿಯರಿರ್ತಾರೆ, ನಾವು ಅವ್ರನ್ನ ಉಪೇಕ್ಷೆ ಮಾಡಿರ್ತೇವೆ, ಅವ್ರನ್ನ ಮೂಲೆಗೆ ಹಾಕಿರ್ತೇವೆ. ಅವರಲ್ಲಿ ಬೇಕಾದಷ್ಟು ಅನುಭವ ಇರ್ತದೆ. ಅನುಭವ ನಮ್ಮ ಪಾಲಿಗೆ ದಾರಿದೀಪವಾಗಬಲ್ಲದು ಯಾವಾಗ ಅಂದರೆ ಬೆಳೆಸಿಕೊಂಡಾಗ ಅಂತ, ಉಪೇಕ್ಷೆ ಮಾಡದೇ ಇದ್ದಾಗ ಅಂತ. ಅವರ ಆಶೀರ್ವಾದ ನಮ್ಮನ್ನು ಉದ್ಧಾರ ಮಾಡಬಲ್ಲದು ಯಾವಾಗ ಅಂದರೆ ಅವರಿಗೆ ಸಲ್ಲಬೇಕಾದ ಗೌರವವನ್ನು ನಾವು ಸಲ್ಲಿಸಿದಾಗ ಅಂತ. ಇಲ್ಲದೇ ಇದ್ದರೆ ಅವರು ಎಲ್ಲಿಂದ ಆಶೀರ್ವಾದ ಮಾಡ್ತಾರೆ? ಮಾಡಿದ ಆಶೀರ್ವಾದ ಹೇಗೆ ತಾನೇ ಫಲಿಸ್ತದೆ? ಅವರ ನೋವು ನಮಗೆ ಶಾಪವಾಗಿ ಪರಿಣಮಿಸುವಂಥದ್ದು. ಹಾಗೆ ನಮ್ಮ ಪಾಲಿಗೆ ಇರುವ, ಇದ್ದೂ ಇಲ್ಲದಿರುವಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಮಂತ್ರದ ಕುರಿತಾಗಿ ಇಂದು ಹೆಚ್ಚು ವಿಸ್ತಾರ ಅಲ್ಲ, ಕೆಲವಾರು ಮಾತುಗಳನ್ನು ಆಡಬಯಸ್ತೇವೆ.
ಕೇಳಬಹುದು, ಏನು ಗಾಯತ್ರಿ? ಶಬ್ದ 24 ಅಕ್ಷರಗಳು, ಏನಂಥದ್ದು ವಿಶೇಷ ಇದೆ ಅದರಲ್ಲಿ? ಆದಿಂದ ಕ್ಷಾದ್ವರೆಗೆ, ಆದಿಂದ ಜ್ಞಾದ್ವರೆಗೆ, ಕನ್ನಡದಲ್ಲಿ ಜ್ಞಾ. ಅಕ್ಷರ ಅನ್ಬೇಕಾದ್ರೆ ಆದಿಂದ ಕ್ಷಾದ್ವರೆಗೆ ಇರ್ತಕ್ಕಂಥದ್ದು. ಅದನ್ನೇ ಸ್ವಲ್ಪ ಹಿಂದೆ ಮಧ್ಯೆ ಮಾಡಿದರೆ ಅದು ಗಾಯತ್ರಿ ಆಗ್ತದೆ. ಇಷ್ಟೆಲ್ಲ ಕೊಂಡಾಡಬೇಕಾ? ಇಷ್ಟೆಲ್ಲ ದೊಡ್ಡ ಪಟ್ಟವನ್ನು ಕೊಡಬೇಕಾ ಅದಕ್ಕೆ? ಎಷ್ಟು ಕವಿತೆಗಳಿಲ್ಲ, ಎಂತೆಂಥ ಕಾದಂಬರಿಗಳಿಲ್ಲ, ಕಾವ್ಯಗಳಿಲ್ಲ. ಗಾಯತ್ರಿಯ ಏನು ವಿಶೇಷ? ಗಾಯತ್ರಿ ಏಕೆ ವಿಶೇಷ? ಶಬ್ದ ಅಥವಾ ಸದ್ದು, ಆ ಶಬ್ದದಲ್ಲೇ ಸದ್ದು ಶಬ್ದ ಬಂದಿದೆ. ಸದ್ದು ಅಷ್ಟೇ ತಾನೇ ಅದೊಂದು ಅಂತ. ಆ ಸದ್ದಿಗಷ್ಟೇನು ಮಹತ್ವ ಅಂದರೆ, ದಂಡಿಯ ಒಂದು ಮಾತನ್ನು ನಾವು ನೆನಪು ಮಾಡ್ಕೊಳ್ತೆ. ಮಹಾಕವಿ ದಂಡಿ ಶಬ್ದದ ಕುರಿತು ಆತ ಒಂದು ಮಾತನ್ನು ಹೇಳ್ತಾನೆ. ಇದಮಂಧಂ ತಮಃ ಕೃತ್ಸ್ನಂ ಜಾಯೇತ ಭುವನತ್ರಯಂ ಯದಿ ಶಬ್ದಾಹ್ವಯಂ ಜ್ಯೋತಿ ಆಸಂಸಾರಂ ನ ದೀಪ್ಯತೆ. ಈ ಜಗತ್ತು ಕುರುಡು ಗತ್ತಲಾಗಿ ಹೋಗ್ತಿತ್ತು ಅಂತ. ಶಬ್ದವೆಂಬ ಬೆಳಕು ಇಲ್ಲದೆ ಇದ್ದಿದ್ರೆ, ಶಬ್ದವೆಂಬ ಬೆಳಕು ಜಗತ್ತನ್ನು ಬೆಳಗದೇ ಇದ್ದಿದ್ರೆ, ಆ ಸಂಸಾರಂ ನ ದೀಪ್ಯತೆ ಶಬ್ದಾಹ್ವಯಂ ಜ್ಯೋತಿ. ಶಬ್ದವೆಂಬ ಬೆಳಕು ಈ ಜಗತ್ತನ್ನು ಆಮೂಲಾಗ್ರವಾಗಿ ಬೆಳಗದೇ ಇದ್ದಿದ್ರೆ, ಒಳಗೂ ಹೊರಗೂ ಬೆಳಗದೇ ಇದ್ದಿದ್ರೆ ಈ ಜಗತ್ತು ಏನಾಗ್ತಿತ್ತು ಅಂದರೆ ಕತ್ತಲಲ್ಲ, ಕುರುಡುಗತ್ತಲಾಗಿ ಹೋಗ್ತಿದೆ. ಅಂಧಂ ತಮಃ ಅಂತ, ಕತ್ತಲಲ್ಲೂ ಕೂಡ ಕುರುಡುಗತ್ತಲು ಅಂತ, ಅಂಥದ್ದು ಅಂತ. ಯಾಕೆಂದರೆ ಕತ್ತಲೆ ಅಂದರೆ ಬೆಳಕಿಲ್ಲ, ಕುರುಡ ಅಂತ ಅಂದ್ಕೊಳ್ಳಿ ನೀವು, ಎಂಥ ಅಂಧಕಾರ ಆಗ್ಬೋದು ಅಂತ, ಅಂಥದ್ದಾಗಿ ಹೋಗ್ತಿತ್ತು ಅಂತ. ಹಾಗಾಗಿ ದಂಡಿಯ ಮಾತಿನ ಭಾವ, ಶಬ್ದ ಒಂದು ಬೆಳಕು, ಒಂದು ಅದೊಂದು ಜ್ಯೋತಿ ಅಂತ. ಹಾಗನ್ನಿಸ್ತದೆ ನಿಮಗೆ? ಈ ಶಬ್ದ ಬೆಳಕಿನಂತ ಕಾಣ್ತದೆ ನಿಮಗೆ ಅಂತ? ಇಲ್ಲ ಅಲ್ವಾ? ಶಬ್ದದ ಹಾಗೆ ಕೇಳ್ತದೆ ಅಷ್ಟೇ. ಅದು ಬೆಳಕು ಅಂದರೆ ಏನು ಅಂತ ವಿಚಿತ್ರ ಅಂತ ಅನ್ನಿಸ್ತದೆ. ಆದರೆ ಋಷಿ ಮಹರ್ಷಿಗಳು, ಭಾರತದ ಋಷಿ ಮಹರ್ಷಿಗಳು ಕಂಡುಕೊಂಡ ಆ ಒಂದು ದರ್ಶನದ ಅನ್ವಯ, ಪ್ರತಿ ಅಕ್ಷರವೂ ಕೂಡ ಒಂದು ತತ್ವ, ಪ್ರತಿ ಅಕ್ಷರವೂ ಕೂಡ ಅದೊಂದು ಬೆಳಕು, ಅದೊಂದು ದೇವತೆ ಅನ್ನೋ ಶಬ್ದಕ್ಕೆ ಬೆಳಕು ಅಂತಲೇ ಅರ್ಥ ಇದೆ. ದಿವುಧಾತುವಿಗೆ ಬೆಳಕು ಅಂತಲೇ ಅರ್ಥ. ದೇವತೆ ಅಂದರೆ ಒಂದು ಆಕೃತಿ ಬೆಳಕಿನಲ್ಲಿ, ಅದೊಂದು ಶಕ್ತಿ, ಬೆಳಕಿನಲ್ಲಿಯೇ ಆಕೃತಿಯನ್ನು ಕಂಡುಕೊಂಡಿರ್ತಕ್ಕಂಥದ್ದು. ತೇಜೋಮಯ ಆಕೃತಿ ಅದು. ನಮ್ಮ ಹಾಗೆ ಪಾಂಚಭೌತಿಕ ಅಲ್ಲ ಅದು. ಈಗ ನಮ್ಮ ಶರೀರ ಇದೊಂದು ಆಕೃತಿ ಬಂದಿದೆ ನೋಡಿ. ಈ ಆಕೃತಿಗೆ ಪಂಚಭೂತಗಳು ಕಾರಣವಾಗಿದೆ. ಪೃಥ್ವಿ, ಅಪ್ಪು, ತೇಜೋ, ವಾಯು, ಆಕಾಶ ಎಲ್ಲ ಇದೆ ಇಲ್ಲಿ ಅಂತ. ಈ ಭೂಮಿ ಇಲ್ಲದೆ ಇದ್ದರೆ ಗಟ್ಟಿ ವಸ್ತುವೇ ಇರ್ತಿರ್ಲಿಲ್ಲ, ಇಲ್ಲಿ ಹರಿದು ಹೋಗ್ಬಿಡ್ತಿತ್ತು ಈ ಶರೀರ ಅಲ್ವಾ? ನೀರಿಲ್ಲದೆ ಇದ್ದಿದ್ರೆ ಇದು ಹೇಗೆ ಹಿಡ್ಕೊಂಡಿದೆ ಅಂತೆ, ಈ ಶರೀರದ ಕಣಗಳು ಒಂದಕ್ಕೊಂದು ಹಿಡ್ಕೊಂಡೊಂದು ಆಕಾರ ಬಂದಿದೆಯಲ್ಲ, ನೀರಿಂದ ತಾನೇ ಅದು. ಈಗ ಚಪಾತಿ ಹಿಟ್ಟು ಅಂತ ಅಂದ್ಕೊಳ್ಳಿ ನೀವು, ಅದಕ್ಕೆ ನೀವು ತುಪ್ಪವನ್ನು ನೀರನ್ನು ಹಾಕಿದಾಗ ಅದನ್ನು ಕಲಸಿ ಆಕಾರ ಕೊಡ್ಬೋದು. ಅದಕ್ಕೆ ಬರೀ ಹಿಟ್ಟಾದರೆ ಆಕಾರ ಕೊಡ್ಲಿಕ್ಕೆ ಸಾಧ್ಯವ ಅಂತ. ಜಲತತ್ವ ಆ ಕೆಲಸ ಮಾಡ್ತಾ ಇದೆ ಅಂತ. ಅಗ್ನಿತತ್ವ ಬೆಚ್ಚಗಿಟ್ಟಿದೆ. ಗಾಳಿ ಚೈತನ್ಯವನ್ನು ಕೊಟ್ಟಿದೆ, ಶಕ್ತಿಯನ್ನು ಕೊಟ್ಟಿದೆ, ಪ್ರಾಣ ಅದು ಅಂತ. ಎಲ್ಲ ಕ್ರಿಯೆಗಳಿಗೂ ಶಕ್ತಿಯನ್ನು ಕೊಡ್ತಕ್ಕಂಥದ್ದು ಅಂತ. ಅವಕಾಶವನ್ನು ಕೊಟ್ಟಿರ್ತಕ್ಕಂಥದ್ದು ಆಕಾಶ ಆಯಿತು. ಗಾಳಿ ಕೂಡ ಓಡಾಡ್ತಿರ್ಲಿಲ್ಲ, ಇಲ್ಲದೆ ಇದ್ದಿದ್ರೆ ಆಹಾರವು ಕೂಡ ಒಳಗೆ ಹೋಗಿ ಜಾಗ ಇರ್ತಿರಲಿಲ್ಲ. ಆ ಜಾಗ ಕೊಟ್ಟಿರ್ತಕ್ಕಂಥದ್ದು ಆಕಾಶ ಅಂತ. ಹೀಗೆ ಇದೆಲ್ಲ ಸೇರಿ ನಮ್ಮ ಶರೀರ ನಿರ್ಮಾಣವಾಗಿದ್ದರೆ, ದೇವತೆಗಳ ಶರೀರ ಕೇವಲ ತೇಜಸ್ಸಿನಿಂದಲೇ ನಿರ್ಮಾಣವಾಗಿರ್ತಕ್ಕಂಥದ್ದು. ಬೆಳಕಿಗೆ ಒಂದು ಆಕಾರ ಅಂತ, ಆಕಾರ ತಾಳಿದ ಬೆಳಕು ಅದು ಅಂತ. ಮುಂದಕ್ಕೆ ಹೋದರೆ ನಿರಾಕಾರ ಆಗ್ತದೆ ಅದು. ನೀವು ಆಕಾರದ ಮೇಲೆ ನಿಮ್ಮ ಚಿತ್ತವನ್ನು ಕೇಂದ್ರೀಕರಿಸಿದರೆ, ಆ ಆಕಾರವನ್ನು ಧ್ಯಾನ ಮಾಡ್ತಾ ಬಂದರೆ ಕ್ರಮೇಣ ನಿರಾಕಾರಕ್ಕೆ ನಮ್ಮನ್ನು ಕರ್ಕೊಂಡು ಹೋಗುವಂಥದ್ದು. ಅದಕ್ಕೆ ಪೂರ್ವದಲ್ಲಿ ಸಾಕಾರವಾಗಿ ನಮ್ಮ ಮುಂದೆ ಅದು ಗೋಚರವಾಗುವಂಥದ್ದು ಅಂತ. ಅದಕ್ಕೆ ದೇವತೆ ಅಂತ ಕರೀತಾರೆ ಅಂತ. ತತ್ವಗಳು ಆ ರೀತಿ ಆಕಾರವನ್ನು ತಾಳಿ ಬರ್ತವೆ. ಜೀವಲೋಕದ ಉದ್ಧಾರವನ್ನು ಮಾಡುವ ಸಲುವಾಗಿ, ನಮಗೆ ಬೇಕಾದ ವ್ಯವಸ್ಥೆಗಳನ್ನು ಕಲ್ಪಿಸಿಕೊಡುವ ಸಲುವಾಗಿ ತತ್ವಗಳೇ ಆಕೃತಿಯನ್ನು ತಾಳಿ ದೇವತೆಗಳಾಗಿ ಬರುವಂಥದ್ದು. ಈ ಒಂದೊಂದು ವರ್ಣವೂ ದೇವತೆಯೇ, ಪ್ರತಿಯೊಂದು ಅಕ್ಷರವೂ ಕೂಡ ದೇವತೆಯೇ. ಅದು ಭಾರತೀಯ ವರ್ಣಮಾಲೆಯ ವಿಶೇಷ. ನೀವೆಲ್ಲ ಕಡೆ ಇದನ್ನು ಕಲ್ಪನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಈಗ ಆಂಗ್ಲ ವರ್ಣಮಾಲೆ ಇದೆ. ಆಂಗ್ಲ ವರ್ಣಮಾಲೆಯಲ್ಲಿ ನೀವು ಇದನ್ನೇ ಅನ್ವಯ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಆರ್ಷ ಅಲ್ಲ ಅದು, ದರ್ಶನದಿಂದ ಬಂದಿರತಕ್ಕಂಥದ್ದಲ್ಲ ಅದು. ಹಾಗಾಗಿ ಅದು ನಿರ್ದಿಷ್ಟವಾದ ಸ್ಥಾನಗಳಲ್ಲಿ ಉತ್ಪತ್ತಿ ಆಗಿಲ್ಲ. ಉದಾಹರಣೆಗೆ ಎಫ್ ಅಂತ ತಗೊಳ್ಳಿ ನೀವು, ಅದು ಸಂಕರ ಅಕ್ಷರ ಹೊರತು, ಅದು ಸಂಕರ ಶಬ್ದ ಹೊರತು ಅದು ನಿರ್ದಿಷ್ಟವಾದ ಸ್ಥಾನದಲ್ಲಿ ಉತ್ಪತ್ತಿ ಆಗಿಲ್ಲ ಅದು ಅಂತ.
ನಮ್ಮ ವರ್ಣಮಾಲೆ ಹಾಗಲ್ಲ ಅಂತ. ನಮ್ಮ ಗಂಟಲಿರ್ಬೋದು, ನಾಲಿಗೆ ಇರ್ಬೋದು, ಹಲ್ಲು ಇರ್ಬೋದು, ಅಥವಾ ತಾಲು ಮೇಲ್ಭಾಗ ಇರ್ಬೋದು, ಇದೆಲ್ಲ ಒಂದೊಂದು ಸ್ಥಾನಗಳು ಅಂತ. ಈ ಸ್ಥಾನಗಳಲ್ಲಿ ಶುದ್ಧವಾಗಿ ಈ ಒಂದೊಂದು ಅಕ್ಷರಗಳು ಕೂಡ ಉತ್ಪತ್ತಿ ಆಗ್ತವೆ. ಅದಕ್ಕೆ ಒಂದಿಷ್ಟು ಪ್ರಯತ್ನಗಳು ಬೇಕು. ಅದು ಹೇಗೆ ಉತ್ಪತ್ತಿ ಆಗ್ತವೆ ಅನ್ನೋದಕ್ಕೆ ದೊಡ್ಡದೊಂದು ವಿಜ್ಞಾನವೇ ಇದೆ. ಈಗ ಸ್ಥಾನ ಮತ್ತು ಪ್ರಯತ್ನ ಅಂತ ವ್ಯಾಕರಣ ಅದನ್ನು ಕರೀತಿದೆ. ಇಂಥ ಸ್ಥಾನದಿಂದ ಇಂತಿಂಥ ಪ್ರಯತ್ನಗಳ ಫಲವಾಗಿ ಇಂತಿಂಥ ಅಕ್ಷರಗಳು ಹುಟ್ಟಿ ಬರ್ತವೆ. ಶುದ್ಧವಾದ ಸ್ಥಾನದಲ್ಲಿ ಶುದ್ಧವಾದ ಪ್ರಯತ್ನದಿಂದ ಒಂದು ಅಕ್ಷರ ಹುಟ್ಟಿ ಬಂದರೆ ಅದು ದೇವತೆಯಾಗಿರ್ತದೆ. ಆ ಅಕ್ಷರ ಅದು ಅಂತ ದೇವತಾ ಸ್ವರೂಪ, ತತ್ವ ಸ್ವರೂಪ ಅದಕ್ಕಿರ್ತದೆ ಅಂತ. ಈ ಎರಡು ಸ್ಥಾನಗಳ ನಡುವಿನಂತ ಹುಟ್ಟಿ ಬಂದರೆ ಅದು ಜರ್ಸಿ ದನ ಇದ್ದಾಗ. ನಿಮಗೆ ಸುಲಭವಾಗಿ ಗೊತ್ತಾಗೋ ಭಾಷೆಯಲ್ಲಿ ಹೇಳಬೇಕು ಅಂದರೆ ಅದು ಹೈಬ್ರಿಡ್, ಅದು ಶುದ್ಧ ಅಲ್ಲ, ಅದು ದೇವತೆ ಅಲ್ಲ. ನೀವು ಈ ಗೋವು ದೇವತೆ, 33 ಕೋಟಿ ದೇವತೆಗಳ ಆವಾಸ ಸ್ಥಾನ ಪೂಜೆ ಮಾಡ್ತೇವೆ. ಆದರೆ ನೀವು ಜರ್ಸಿಯನ್ನು ಹಾಗೆ ಪೂಜೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಅದು ಶಂಕರ ಅಲ್ಲ, ಅದು ಸಂಕರ. ಅದು ಶಂಕರ ಆದರೆ ಪೂಜೆ ಮಾಡ್ಬೋದಾಗಿತ್ತು, ಸಂಕರ ಆದರೆ ಪೂಜೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅದನ್ನು ಅಂತ. ಹಾಗಾಗಿ ಈ ಭಾರತೀಯ ವರ್ಣಮಾಲೆ ಒಂದೊಂದು ವರ್ಣವೂ ಕೂಡ ಶಂಕರ ಅದು ಅಂತ, ಸಂಕರ ಅಲ್ಲ ಅಂತ. ಅದೇ ಬೇರೆ ಬೇರೆ ವರ್ಣಮಾನಗಳು ಇದೆಯಲ್ಲ ಇದರ ಹೊರತಾಗಿರ್ತಕ್ಕಂಥದ್ದು, ಅವೆಲ್ಲ ಸಂಕರ ಅಂತ. ಅದರ ಹಿಂದೆ ವಿಜ್ಞಾನ ಇಲ್ಲ, ಆರ್ಷಜ್ಞಾನ ಇಲ್ಲ ಅಂತ. ಹಾಗಾಗಿ ನಮ್ಮ ಪರಂಪರೆ ಏನು ಮಾಡ್ತು ಅಂದರೆ, ನಮ್ಮ ದೇಹದೊಳಗೆ ಒಂದೊಂದು ಚಕ್ರದಲ್ಲಿ ಮೂಲಾಧಾರ ಇದೆ, ಸ್ವಾಧಿಷ್ಠಾನ ಇದೆ, ಮಣಿಪೂರ ಇದೆ. ಅಲ್ಲಿ ಬೇರೆ 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 ವರ್ಣಗಳನ್ನು ಅಲ್ಲಿ ಇರುವುದನ್ನು ಕಂಡುಕೊಂಡು ಯಥಾವತ್ತಾಗಿ ಅದನ್ನು ಹೊರಗೆ ತಂದು ಭಾಷೆಯಾಗಿ ರೂಪಿಸಿರುವಂಥದ್ದು ಅಂತ. ಹಾಗಾಗಿ ದೇವಭಾಷೆಗಳು ಇವೆಲ್ಲವೂ ಕೂಡ. ಸಂಸ್ಕೃತ ದೇವಭಾಷೆ, ಈ ಎಲ್ಲ ಭಾಷೆಗಳು ಕೂಡ ಕನ್ನಡವೋ ಮರಾಠಿಯೋ ಅದರದ್ದೇ ಮರಿಗಳು, ಅದರ ಅಂಶಗಳೇ ತುಂಬ ಇದೆ ಇದರಲ್ಲಿ. ಸ್ವಂತ ಎಷ್ಟಿದೆ. ಒಂದು ಕನ್ನಡ ಭಾಷೆ ಅಂತ ತಗೊಂಡ್ರೆ ಬಹುತೇಕ ಸಂಸ್ಕೃತವೇ ಇರತಕ್ಕಂಥದ್ದು, ಉಳಿದುದು ಸಂಸ್ಕೃತದಿಂದ ಬಂದಿರುವಂಥದ್ದು. ಇವತ್ತು ಇಂಗ್ಲೀಷಿಂದ ಬಂದಿದೆ, ತುಂಬ ಶಬ್ದಗಳು ಇಂಗ್ಲೀಷಿಂದ ಆ ಇಂಗ್ಲೀಷಿನ ಬುಡ ಇಲ್ಲಂದರೆ ಸಂಸ್ಕೃತವೇ. ಮತ್ತೆ ಇಡೀ ಶಬ್ದಗಳೇ ಹಾಗೆ ಹೋಗಿದೆ ಸಂಸ್ಕೃತದಿಂದ ಇಂಗ್ಲೀಷಿಗೆ ಅಂತ. ಹಾಗಾಗಿ ಮೂಲತಃ ನಮ್ಮ ದೇಹ ವಿಜ್ಞಾನವನ್ನು ಅರ್ಥ ಮಾಡಿಕೊಂಡು, ದೇಹದ ಒಂದೊಂದು ಚಕ್ರಗಳಲ್ಲಿ ಇರತಕ್ಕಂಥ ಬೇರೆ ಬೇರೆ ವರ್ಣಗಳನ್ನು ಕಂಡುಕೊಂಡು, ಆ ವರ್ಣಗಳು ಹೇಗೆ ಧ್ವನಿಯಾಗಿ ಹೊರಗೆ ಬರ್ತವೆ ಎಂಬುದನ್ನು ಅರ್ಥ ಮಾಡಿಕೊಂಡು ತಂದಿರತಕ್ಕಂಥ ಒಂದು ಭಾಷೆ. ಆ ಭಾಷೆಯಲ್ಲಿ ಪ್ರತಿಯೊಂದು ವರ್ಣವೂ ಕೂಡ ಅದೊಂದು ತತ್ವ, ಅದೊಂದು ದೇವತೆ ಅಂತ. ಈ ವರ್ಣಗಳು ಒಂದೊಂದು ವರ್ಣಕ್ಕೂ ತುಂಬ ಶಕ್ತಿ ಇದೆ. ಅದನ್ನು ಒಂದು ಪ್ರಕಾರದಲ್ಲಿ ಜೋಡಿಸಿದಾಗ ಮಂತ್ರಗಳಾಗ್ತವೆ. ಅವಕ್ಕೆ ಅದ್ಭುತ ಶಕ್ತಿ. ಈಗ ಈ ಬೆರಳಿಗೆ ಶಕ್ತಿ ಇದೆ, ಈ ಬೆರಳಿಗೆ ಶಕ್ತಿ ಇದೆ, ಈ ಬೆರಳಿಗೆ ಶಕ್ತಿ ಇದೆ. ಹಸ್ತಕ್ಕೆ ಹೆಚ್ಚು ಶಕ್ತಿ ಇದೆ, ಮುಷ್ಟಿಗೆ ಮತ್ತಷ್ಟು ಹೆಚ್ಚು ಶಕ್ತಿ ಇದೆ. ಹಾಗೆ ವರ್ಣಗಳು ಸೇರಿಕೊಂಡಾಗ 2, 3, 4, 5, 24, 100 ವರ್ಣಗಳು ಸೇರಿಕೊಂಡಾಗ, ಒಂದು ವಿಶಿಷ್ಟವಾದ ಕ್ರಮದಲ್ಲಿ ಸೇರಿಕೊಂಡಾಗ ಅವು ಕೇವಲ ಶಕ್ತಿಯಲ್ಲ, ಅದ್ಭುತ ಶಕ್ತಿಯಾಗಿ, ಅಸಾಧಾರಣ ಶಕ್ತಿಯಾಗಿ ಮಾರ್ಪಡ್ತವೆ. ಹಾಗೆ ಮಂತ್ರಗಳು ಹುಟ್ಕೊಂಡಿರ್ತಕ್ಕಂಥದ್ದು. ಇಂತಹ ಸಂಯೋಜನೆಗಳಲ್ಲಿ, ಈ ಕಾಂಬಿನೇಷನ್ಗಳಲ್ಲಿ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥದ್ದು ಗಾಯತ್ರಿ. ಅದಕ್ಕಿಂತ ಶ್ರೇಷ್ಠವಾಗಿರ್ತಕ್ಕಂಥ ಮಂತ್ರ ಇನ್ನೊಂದಿಲ್ಲ. ಆ ಸಂಯೋಜನೆ ಇದೆಯಲ್ಲ, ಅಷ್ಟು ಅದ್ಭುತವಾಗಿರುವಂಥದ್ದು, ಅತ್ಯಂತ ವಿಶೇಷವಾಗಿರ್ತಕ್ಕಂಥದ್ದು. ನಿಮಗಿದಕ್ಕೆ ಯಾವುದಾದ್ರು ಶ್ಲೋಕ ಹೇಳಿದ್ರೆ ಸಮಾಧಾನ ಆಗ್ತದೆ. ಶ್ಲೋಕ ಹೇಳ್ಬೋದು ಬೇಕಿದ್ರೆ. ಅಮಂತ್ರಂ ಅಕ್ಷರಂ ನಾಸ್ತಿ. ಮಂತ್ರವಲ್ಲದ ಅಕ್ಷರವಿಲ್ಲ. ಪ್ರತಿಯೊಂದು ಅಕ್ಷರವೂ ಕೂಡ ಮಂತ್ರವೇ, ಪ್ರತಿಯೊಂದು ಅಕ್ಷರವೂ ತತ್ವವೇ, ಪ್ರತಿಯೊಂದು ಅಕ್ಷರವೂ ಕೂಡ ದೇವತೆಯೇ. ಭಾರತೀಯರ ದೃಷ್ಟಿ ಎಷ್ಟು ಅದ್ಭುತವಾಗಿದೆ ನೋಡಿ. ಒಂದೊಂದು ಅಕ್ಷರವೂ ಕೂಡ ಮಂತ್ರವೇ. ಹಾಗೆ ಒಂದೊಂದು ಸಸ್ಯ ಪ್ರಭೇದ ಕೂಡ ಔಷಧವೇ. ಔಷಧವಲ್ಲದ ಸಸ್ಯವಿಲ್ಲ. ನಮಗದ್ರ ಕುರಿತಾಗಿ ದೃಷ್ಟಿ ಇಲ್ಲ. ಅದು ಯಾವುದಕ್ಕೆ ಆಗಬಹುದು, ಯಾವ ರೋಗವನ್ನು ಗುಣಪಡಿಸಬಹುದು ಎನ್ನುವ ಪರಿಕಲ್ಪನೆ ನಮಗಿಲ್ಲ. ಅದು ಇರುವುದೇ ಹೌದಾದರೆ ಔಷಧವಲ್ಲದೆ ಇರತಕ್ಕಂಥ ಸಸ್ಯ ಇಲ್ಲ. ಅಯೋಗ್ಯ ಪುರುಷೋ ನಾಸ್ತಿ. ಯಾರೂ ಅಯೋಗ್ಯರಲ್ಲ, ಪ್ರತಿಯೊಬ್ಬನೂ ಯೋಗ್ಯನೇ. ಒಂದಿಲ್ಲ ಒಂದು ಯೋಗ್ಯತೆ ಪ್ರತಿಯೊಬ್ಬನಲ್ಲಿ ಕೂಡ ಇದ್ದೇ ಇದೆ. ಗುರುತಿಸುವವರಿಲ್ಲ, ಗುರುತಿಸುವ ಕಣ್ಣು ಬೇಕು. ಅದಕ್ಕೆ ಆ ದೃಷ್ಟಿ ಬೇಕು ಅಂತ, ಗುರುದೃಷ್ಟಿ. ಇವನು ಇಂಥದ್ದಕ್ಕೆ ಯೋಗ್ಯ ಅಂತ. ತಮಾಷೆ ಕಥೆ ಹೇಳ್ತಾರಲ್ಲ ಭೀಮನ ಬಗ್ಗೆ. ಭೀಮ ಅವನಿಗೆ ಬಿಲ್ಲು ಬಾಣ ಕಲಿಸಲಿಕ್ಕೆ ಹೋದಾಗ ಅವನಿಗೆ ಅದು ಬರಲಿಲ್ಲ. ನಿಜವಾಗಿ ಅವನು ಒಳ್ಳೆ ಯೋಧನೇ ಹೋದವನು, ಒಳ್ಳೆ ಬೆಲ್ಗಾರನೇ ಹೋದವು. ಅಂದರೆ ಹಾಗೆಲ್ಲ
ವಾಡಿಕೆ ಆ ಕಲ್ಪನೆಯಲ್ಲಿ ಭೀಮ ಅಂದರೆ ಗದೆ ಅಂತ, ಅವನಿಗೆ ಬಿಲ್ಲು ಬಾಣ ಎಲ್ಲ ಗೊತ್ತಿಲ್ಲ ಅಂತಲೇ ಭಾವನೆ ಅಂತ. ಅದು ದ್ರೋಣರು ನೋಡಿ ಕಳಿಸಿದ್ರು ಯಾರು ಯಾವುದಕ್ಕೆ ಯೋಗ್ಯ. ಅರ್ಜುನ ಬಿಲ್ಗಾರನಾಗಲಿಕ್ಕೆ ಯೋಗ್ಯ, ಭೀಮ ಅವನು ಗದೆಗೆ ಯೋಗ್ಯ, ಅವನು ನಕುಲ ಸಹದೇವರು ಖಡ್ಗ ಯುದ್ಧಕ್ಕೆ ಯೋಗ್ಯರವರು, ಒಂದೊಂದಕ್ಕೊಬ್ಬೊಬ್ಬರು ಅಂತ. ಹಾಗೆ ಅವರ ಶಕ್ತಿಯನ್ನು ಗುರುತಿಸಿ ಗುರು ಕಲಿಸಿಕೊಡ್ತಾನೆ. ನೋಡಿ, ನಿನಗೀ ಆಯುಧ ಆಗ್ಬೋದು, ನಿನಗೀ ಅಸ್ತ್ರ ಆಗ್ಬೋದು, ನಿನಗೀ ವಿದ್ಯೆ ಆಗ್ಬೋದು, ಈ ದಾರಿ ಆಗ್ಬೋದು ಅಂತ. ಹಾಗೆ ಯೋಜಕರು ಬೇಕು. ಯೋಜಕರಿದ್ದಾಗ ಮಂತ್ರವೆಲ್ಲ, ಅಕ್ಷರವೆಲ್ಲ ಮಂತ್ರ, ಹಾಗೆ ಸಸ್ಯವೆಲ್ಲ ಔಷಧ. ಪ್ರತಿಯೊಬ್ಬ ಪುರುಷನು ಕೂಡ ಒಂದಿಲ್ಲ ಒಂದಕ್ಕೆ ಯೋಗ್ಯನಾಗಿರ್ತಾನೆ. ತತ್ವಗಳು ಅಂತ, ಈ ತತ್ವಗಳ ಆಟ ಜಗತ್ತೆಲ್ಲವೂ ಕೂಡ. ಆ ತತ್ವಗಳನ್ನು ಈ ಅಕ್ಷರಗಳ ಮೂಲಕ ನಿಯಂತ್ರಣ ಮಾಡಲಿಕ್ಕೆ ಸಾಧ್ಯ ಇದೆ. ಅಕ್ಷರಗಳ ಮೂಲಕ ಬೇಕಾದಂತೆ ನಾವು ಇಟ್ಕೊಳ್ಳಿಕ್ಕೆ ಸಾಧ್ಯ ಇದೆ ಅಂತ. ಹಾಗಾಗಿ ಅಕ್ಷರ ಬಲ್ಲವನು ಸೃಷ್ಟಿಯನ್ನೇ ಬಲ್ಲವನು, ಸೃಷ್ಟಿಯನ್ನೇ ಆಳಬಲ್ಲವನಾಗ್ತಾನೆ. ಮಂತ್ರಗಳ ಮೂಲಕವಾಗಿ ಸೃಷ್ಟಿಯನ್ನೇ ಪರಿವರ್ತನೆ ಮಾಡಬಲ್ಲವನಾಗ್ತಾನೆ, ಸೃಷ್ಟಿಯನ್ನು ತನಗೆ ಬೇಕಾದಂತೆ ಇಟ್ಟುಕೊಳ್ಳಬಲ್ಲವನಾಗ್ತಾನೆ. ಅಷ್ಟು ಶಕ್ತಿ ಈ ಮಂತ್ರಗಳಿಗಿದೆ ಅಂತ. ಅದು ಮಾತ್ರವಲ್ಲ, ಶಬ್ದಕ್ಕೆ ಇದಕ್ಕಿಂತ ಹೆಚ್ಚಿನ ವ್ಯಾಪ್ತಿ ಇದೆ. ಅದಕ್ಕೆ ನಿಮಗೆ ಅರ್ಥ ಆಗುವಂತೆ ಹೇಳ್ಬೋದು ಅದನ್ನು. ಈಗ ನೀವು ಸಾಮಾನ್ಯವಾಗಿ ಮಾತನ್ನು ಯಾವುದಕ್ಕೆ ಬಳಸ್ತೀರಿ? ಇಬ್ಬರ ಮಧ್ಯೆ ಸಂಪರ್ಕದ ಸಾಧನವಾಗಿರ್ತದೆ ಮಾತು. ಇಬ್ಬರ ಮಧ್ಯೆ, ಅಥವಾ ಈಗ ನಾವೊಬ್ಬರು ಇದ್ದೇವೆ, ನಮ್ಮ ಮುಂದೆ ನೀವು 100 ಜನ ಕೂತ್ಕೊಂಡಿದ್ದೀರಿ, ಸಂಪರ್ಕದ ಸಾಧನ. ನಾವು ನೀವು ಸಂಪರ್ಕಕ್ಕೆ ಒಳಗಾಗ್ತಾ ಇದ್ದೇವೆ ಮಾತುಗಳ ಮೂಲಕವಾಗಿ, ಶಬ್ದಗಳ ಮೂಲಕವಾಗಿ. ಅಂದರೆ ಈ ರೀತಿ ಒಂದು ಉಪಯೋಗ ಇದೆ ಅಂತ ಆಯ್ತಲ್ವಾ ಶಬ್ದಕ್ಕೆ. ಇದು ಕನೆಕ್ಟರ್ ಅಂತ, ಇದು ಕನೆಕ್ಟ್ ಮಾಡುವಂಥದ್ದು ಅಂತ, ಎರಡು ಹೃದಯಗಳನ್ನು ಜೋಡಿಸುವಂಥದ್ದು. ಈ ಹೃದಯದಲ್ಲಿ ಒಂದು ಭಾವ ಇದೆ, ಅದು ಆ ಹೃದಯಕ್ಕೆ ಹೋಗಬೇಕು, ಮಾತುಗಳ ಮೂಲಕ ಹೋಗುವಂಥದ್ದು. ನಮಗೆ ಸಿಟ್ಟು ಬಂದಿದೆ, ಮಾತಿನ ಮೂಲಕ ಗೊತ್ತು ಮಾಡ್ಬೋದು ಅಲ್ವಾ? ಇನ್ನೂ ಬೇರೆ ಬೇರೆ ದಾರಿಗಳಿದೆ ಆ ಸಿಟ್ಟು ಬಂದಿದ್ದು ಗೊತ್ತು ಮಾಡೋದಕ್ಕೆ. ನಾವು ಸಾತ್ವಿಕವಾಗಿ ಹೇಳ್ತಾ ಇರತಕ್ಕಂಥದ್ದು ಸಂತೋಷ ಆಗಿದೆ, ಮಾತಿನ ಮೂಲಕ ನಾವು ಗೊತ್ತು ಮಾಡ್ಬೋದು. ಒಂದೊಂದು ಭಾವ ಕೂಡ ಒಂದು ಯಾವುದೋ ಒಂದು ವಿಷಯ ಇದೆ, ಆ ವಿಷಯವನ್ನು ಮಾತುಗಳ ಮೂಲಕವಾಗಿ ನಮಗಿರುವ ಜ್ಞಾನವನ್ನು ಇನ್ನೊಬ್ಬರಿಗೆ ನಾವು ದಾಟಿಸಬಹುದು ಅಂತ. ಹೀಗೆ ಇದು ಸಂಕ್ರಮಣ ಸಾಧನ ಇದು ಅಂತ. ಒಂದು ಕಡೆಯ ವಿಷಯಗಳನ್ನು ಇನ್ನೊಂದು ಕಡೆಗೆ ದಾಟಿಸಬಲ್ಲದು ಅಂತ, ಎರಡು ವ್ಯಕ್ತಿಗಳನ್ನು ಅದು ಸೇರಿಸಬಲ್ಲದು, ಜೋಡಿಸಬಲ್ಲದು ಅಂತ. ಆ ಶಕ್ತಿ ಅದಕ್ಕಿದೆ ಅಂತ. ಯಾವುದಕ್ಕಿದೆ ಅಂದರೆ ಈ ಪ್ರಾಕೃತವಾದ ನಮ್ಮ ಭಾಷೆ ಇದೆಯಲ್ಲ, ಲೌಕಿಕವಾಗಿರ್ತಕ್ಕಂಥ ನಮ್ಮ ಶಬ್ದಗಳು, ಮಾತುಗಳಿದೆಯಲ್ಲ, ಇದು ಮನುಷ್ಯರ ಮಧ್ಯೆ ಜೋಡಣೆಯಾಗಿ ಸೇತುವೆಯಾಗಿ ಕೆಲಸ ಮಾಡ್ತದೆ. ಅದೇ ಅಪ್ರಾಕೃತವಾದಾಗ, ಅದೇ ದಿವ್ಯವಾದಾಗ ದೇವತೆಗಳಿಗೂ ನಮಗೊಂದು ಜೋಡಣೆ ಉಂಟು ಮಾಡಿಕೊಡ್ತದೆ ಅದು ಅಂತ. ಅದೇ ವ್ಯತ್ಯಾಸ. ಮಾತಿಗೂ ಮಂತ್ರಕ್ಕೂ ವ್ಯತ್ಯಾಸ ಏನಂದರೆ, ಮಾತು ಮನುಷ್ಯರನ್ನು ಜೋಡಿಸಿದರೆ, ಮಂತ್ರ ಮನುಷ್ಯರು ಮತ್ತು ದೇವತೆಗಳನ್ನು ಜೋಡಿಸುವಂಥದ್ದು. ನಮಗೂ ದೇವತೆಗಳಿಗೂ ಸಂಭಾಷಣೆ ನಡೀಬೋದು. ನಮ್ಮಲ್ಲಿರುವುದನ್ನೇನೋ ನಾವು ದೇವತೆಗೆ ನಿವೇದನೆ ಮಾಡ್ಬೋದು ಮಂತ್ರದ ಮೂಲಕವಾಗಿ. ದೇವತೆ ತನ್ನಲ್ಲಿರುವ ಶಕ್ತಿಯನ್ನು ನಮಗೆ ಹರಿಸಬಹುದು. ಮಂತ್ರ ಈ ಕೆಲಸ ಮಾಡ್ತದೆ ಅಂತ. ತನ್ನಲ್ಲಿರ್ತಕ್ಕಂಥ ಅಗಾಧವಾಗಿರ್ತಕ್ಕಂಥ ಮಹಿಮೆಯನ್ನು, ಚೈತನ್ಯವನ್ನು, ಶಕ್ತಿಯನ್ನು ದೇವತೆ ನಮಗೆ ಹರಿಸಲಿಕ್ಕೆ, ನಮ್ಮ ಅಳಲನ್ನು, ನಮ್ಮ ತೊಳಲಾಟವನ್ನು ದೇವತೆಗೆ ನಾವು ನಿವೇದನೆ ಮಾಡಲಿಕ್ಕೆ, ಅಥವಾ ದೇವತೆಯೊಟ್ಟಿಗೆ ನಾವು ಕನೆಕ್ಟ್ ಆಗಲಿಕ್ಕೆ, ದೇವತೆಯೊಟ್ಟಿಗೆ ನಾವು ಸಂಬಂಧವನ್ನು ಏರ್ಪಡಿಸ್ಕೊಳ್ಳಿಕ್ಕೆ ಇದು ಸೇತುವೆಯಾಗಿ ಕೆಲಸ ಮಾಡ್ತದೆ ಅಂತ. ಇದೇ ಶಬ್ದಗಳು ಆದಿಂದ ಜ್ಞಾನದವರೆಗೆ ಅಥವಾ ಆದಿಂದ ಕ್ಷಾದವರೆಗೆ ನಾವೆಲ್ಲ ಮಾತಾಡುವಂಥದ್ದು, ನಾವೆಲ್ಲ ಪರಸ್ಪರ ಸಂಪರ್ಕ ಮಾಡ್ತಾ ಇರ್ತಕ್ಕಂಥದ್ದು. ಇದನ್ನೇ ನಾವು ಒಂದು ರೀತಿ ವಿಶಿಷ್ಟವಾಗಿ ಬಳಸಿದಾಗ, ವಿಜ್ಞಾನದೊಟ್ಟಿಗೆ ಬಳಸಿದಾಗ ಅದು ಮಂತ್ರವಾಗಿ ನಮ್ಮನ್ನು ಮತ್ತು ದೇವಲೋಕವನ್ನು ಸೇರಿಸುವ ಕೆಲಸವನ್ನು ಮಾಡ್ತದೆ. ಇಲ್ಲಿ ಇದ್ದುಕೊಂಡೇ, ಸತ್ತು ಹೋಗಿ ಅಲ್ಲ, ಇಲ್ಲಿ ಇದ್ದುಕೊಂಡೆ, ಇಲ್ಲಿಂದಲೇ ನಾವು ದೇವಲೋಕದ ಜೊತೆಗೆ ಸಂಪರ್ಕವನ್ನು ಸಾಧನೆ ಮಾಡ್ಬೋದು. ದೇವತೆಗಳ ಸಂಪರ್ಕವನ್ನು ಕೂಡ ನಾವು ಮಾಡಲಿಕ್ಕೆ ಸಾಧ್ಯ ಇದೆ. ಮನುಷ್ಯ ಕೊಡುವುದು ಅತ್ಯಲ್ಪ, ದೇವತೆಗಳು ಕೊಡುವುದು ಬಹಳ. ಮಾತಿಗೂ ಮಂತ್ರಕ್ಕೂ ವ್ಯತ್ಯಾಸ. ಮನುಷ್ಯ ಕೊಡುವುದು ನಶ್ವರ, ದೇವತೆ ಕೊಡುವುದು ಶಾಶ್ವತ. ಮನುಷ್ಯ ಕೊಡುವುದು ದುಃಖ. ಮನುಷ್ಯರು ಒಬ್ಬರನ್ನೊಬ್ಬರು ಚುಚ್ಚಿಕೊಳ್ತಾ ಇರ್ತಾರೆ, ಒಬ್ಬರನ್ನೊಬ್ಬರು ನೋಯಿಸ್ತಾ ಇರ್ತಾರೆ, ಒಬ್ಬರ ಮೇಲೊಬ್ಬರು ಅಸೂಯೆ ಮಾಡ್ತಾರೆ, ದ್ವೇಷ ಮಾಡ್ತಾರೆ, ಕರುಬುತ್ತಾರೆ. ಆದರೆ ದೇವತೆ ನಮಗೆ ಆನಂದವನ್ನು ಕೊಡ್ತಕ್ಕಂಥದ್ದು, ನಮಗೆ ಶ್ರೇಯಸ್ಸನ್ನುಂಟು ಮಾಡುವಂಥದ್ದು. ಹಾಗಾಗಿ ಈ ಮಾತುಗಳನ್ನು ಬಿಟ್ಟು ಮೌನಕ್ಕೆ ಹೋಗಿ ಮಂತ್ರಗಳನ್ನು ಆಶ್ರಯಿಸಿದರೆ ಇಲ್ಲಿನ ಎಲ್ಲ ಸಮಸ್ಯೆಗಳಿಗೂ ಅಲ್ಲಿ ಪರಿಹಾರವನ್ನು ಕಂಡುಕೊಳ್ಬಹುದು. ನಮ್ಮ ಜೀವನದಲ್ಲಿ ಯಾವ ಯಾವ ರೀತಿಯ ಸಮಸ್ಯೆ ಇರಬಹುದೋ, ಚಿಕ್ಕದೋ ದೊಡ್ಡದೋ, ಈ ಲೋಕದ್ದೋ ಆ ಲೋಕದ್ದೋ, ದೇಹದ್ದೋ ದೇಹಾತೀತವೋ, ಯಾವ ಯಾವ ಬಗೆಯ ಕ್ಲೇಶಗಳಿರ್ಬೋದು, ದೋಷಗಳಿರ್ಬೋದು, ಸಮಸ್ಯೆಗಳಿರ್ಬೋದು, ಎಲ್ಲಕ್ಕೂ ಅಲ್ಲಿ ನಾವು ಪರಿಹಾರವನ್ನು ಕಂಡುಕೊಳ್ಳಿಕ್ಕೆ ಸಾಧ್ಯ ಇದೆ. ಆ ಕಾರ್ಯವನ್ನು ಮಂತ್ರಗಳು ಮಾಡ್ತವೆ. ಆದರೆ ನಮಗೆ ಶ್ರದ್ಧೆ ಬೇಕು, ನಮ್ಮದು ಅಭ್ಯಾಸ ಬೇಕು, ಪ್ರಯತ್ನ ಬೇಕು ಅಂತ. ನೋಡಿ,
ನಾವಾಗ ಹೇಳಿದ್ದಕ್ಕೆ ನಿಮಗೆ ಪುನಃ ಇನ್ನೊಂದು ಶ್ಲೋಕವನ್ನು ಕೊಡ್ತಾ ಇದ್ದೇವೆ. ಕೃಷ್ಣನ ವಾಣಿ ಇದು, ಈಗ ಹೇಳುವಂಥದ್ದು. ನಿಮಗೆಲ್ಲ ಅಲ್ಲಿ ನಿಮ್ಗೆ ಕೇಳಿರ್ತೀರಿ, ದೈವಾಧೀನಂ ಜಗತ್ಸರ್ವಂ, ಈ ಜಗತ್ತೆಲ್ಲ ದೇವತೆಗಳ ಅಧೀನ. ಮಂತ್ರ ಅಧೀನಂತು ದೈವತಂ, ಈ ಜಗತ್ತು ಯಾರ ಅಧೀನವೋ ಅವರು ಮಂತ್ರಗಳಿಗೆ ಅಧೀನವಂತೆ. ಈ ಜಗತ್ತು ದೇವತೆಗಳಿಗೆ ಅಧೀನ, ದೇವತೆಗಳು ಮಂತ್ರಗಳಿಗೆ ಅಧೀನವಂತೆ. ಇದೇ ಅಕ್ಷರಗಳು ಸಂಯೋಜನೆಗೊಂಡಾಗ, ವಿಶಿಷ್ಟವಾಗಿ ಸಂಯೋಜನೆಗೊಂಡಾಗ, ಮಂತ್ರಗಳಾಗಿ ಮಾರ್ಪಟ್ಟಾಗ ಅದು ಆಡದಂತೆ ದೇವತೆಗಳು ಆಡುತ್ತಾರೆ. ದೇವತೆಗಳನ್ನು ಆಡಿಸುವ ಶಕ್ತಿ ಆ ಮಂತ್ರಗಳಿಗೆ ಉಂಟಂತೆ. ತೇ ಮಂತ್ರ ಬ್ರಾಹ್ಮಣಾಧೀನ, ಆ ಮಂತ್ರಗಳು ನಮ್ಮ ನಿಮಗೆ ಕೊಡಲ್ಪಟ್ಟಿವೆ. ನಮ್ಮ ಪೂರ್ವಜರಿಂದ ಬಳುವಳಿಯಾಗಿ ದೊಡ್ಡ ಒಂದು ಆಶೀರ್ವಾದವಾಗಿ ಕೊಡಲ್ಪಟ್ಟಿವೆ. ನಮ್ಮ ಕೈಯಲ್ಲಿದೆ ಅದು. ಹಾಗಾಗಿ ಕೃಷ್ಣ ಹೇಳಿದಂತೆ ಬ್ರಾಹ್ಮಣು ಮಮ ದೇವತಾ, ನನಗೆ ಬ್ರಾಹ್ಮಣನೇ ದೇವತೆ ಅಂತ ಕೃಷ್ಣ ಹೇಳಿದ್ದು. ಎಲ್ಲಿದೆ ನಮ್ಮ ಸ್ಥಾನ? ಆಲೋಚನೆ ಮಾಡಿ ಒಮ್ಮೆ, ನಾವೆಲ್ಲಿದ್ದು ಅಂತ. ಸರ್ಪಯಾಗದ ಉದಾಹರಣೆ. ಜನಮೇಜಯನ ತಂದೆ ಪರೀಕ್ಷಿತನನ್ನು ಸರ್ಪ ಕಚ್ಚಿ ಕೊಂದಿತ್ತು. ಸಣ್ಣ ಪುಟ್ಟ ಸರ್ಪ ಅಲ್ಲ, ತಕ್ಷಕ, ಮಹಾಸರ್ಪ. ಅದು ಕಚ್ಚಿ ಪರೀಕ್ಷಿತನ ಸಾವು ಉಂಟಾಗಿರುವಂಥದ್ದು. ಮಗ ಜನಮೇಜಯನಿಗೆ ಯಾವುದೋ ಒಂದು ಹಂತದಲ್ಲಿ ಗೊತ್ತಾಯ್ತದೆ, ಹೀಗೆ ನನ್ನ ತಂದೆಯ ಸಾವು ಸಂಭವಿಸಿದ್ದು. ತಕ್ಷಕ ಕಚ್ಚಿ ನನ್ನ ತಂದೆಯ ಸಾವಾಯಿತು. ಒಂದು ರೋಷ ಬಂತು. ಕ್ಷತ್ರಿಯ ಅಲ್ವಾ, ಕ್ಷತ್ರಿಯೋತ್ತಮ, ರಜೋಗುಣ ಇರಬೇಕು ಅಲ್ಲಿ, ಅದರಿಂದ ರಾಜನಾಗೋದಿಲ್ಲ ಅಂತ. ಹಾಗಾಗಿ ರೋಷ ಬಂತು. ಈ ಸರ್ಪಗಳನ್ನು ನಿರ್ವಂಶವನ್ನಾಗಿ ಮಾಡ್ತೇನೆ, ನಿಶ್ಶೇಷವನ್ನಾಗಿ ಮಾಡ್ತೇನೆ. ಈ ಜಗತ್ತು ಅಸರ್ಪವಾಗಲಿ ಅಂತ, ಅಂದರೆ ಸರ್ಪಶೂನ್ಯವಾಗಲಿ ಅಂತ, ಅಂತಹದ್ದೊಂದು ಘೋರವಾದ ಸಂಕಲ್ಪವನ್ನು ಮಾಡ್ತಾನೆ. ಅದಕ್ಕೆ ಅವನು ಮಾಧ್ಯಮವನ್ನು ಮಾಡಿಕೊಂಡಿದ್ದು ಒಂದು ಯಾಗ. ಇದೇ ಮಂತ್ರಗಳು. ಸರ್ಪಯಾಗ, ಮಂತ್ರಗಳ ಮೂಲಕವಾಗಿ ಸರ್ಪಗಳನ್ನು ಆವಾಹನೆ ಮಾಡಿ ಹೋಮ ಮಾಡುವಂಥದ್ದು. ಮಂತ್ರಕ್ಕಿರುವ ಶಕ್ತಿ ಏನು ಅಂತ. ಯಾಕೆಂದರೆ ನಾಗರು ಕೂಡ ದೇವತೆಗಳೇ ಹೌದು. ಆ ದೇವತೆಗಳನ್ನು ಕಟ್ಟಿ ಎಳೆಯಬಲ್ಲದು ಮಂತ್ರ ಅಂತ. ಆ ಸರ್ಪಯಾಗಕ್ಕೆ ಚಂಡಭಾರ್ಗವನ ಹೋತೃತ್ವವಂತೆ. ಹೋತ ಯಾರು ಅಂದರೆ ಚಂಡಭಾರ್ಗವ ಅಂತ ಹೆಸರು ಆಗಿದೆ ನೋಡಿ. ಪಿಂಗಳ ಮಹರ್ಷಿಯ ಅಧ್ವರ್ಯು, ಜೈಮಿನಿ ಉದ್ಗಾತರು, ಆಂಗಿರಸ ಬ್ರಹ್ಮಸ್ಥಾನದಲ್ಲಿ, ಅಸಿತ, ಉತ್ತಂಕ, ದೇವಲ, ವ್ಯಾಸ, ಉದ್ದಾಲಕ, ಶ್ವೇತಕೇತು, ಪರ್ವತ, ನಾರದ, ಕಹೋಳ ಮೊದಲಾಗಿರ್ತಕ್ಕಂಥ ಮಹಾಬ್ರಾಹ್ಮಣರುಗಳು ಋತ್ವಿಜರಂತೆ. ಅದ್ಭುತವಾಗಿರ್ತಕ್ಕಂಥ ಯಾಗ ಹೇಗೆ ನಡೀತು ಅಂದರೆ, ಈ ಜಗತ್ತಿನ ಸರ್ಪಕುಲ ಇವೆಲ್ಲವೂ ಕೂಡ ಬಹುತೇಕ ಆಹುತಿಯಾಗಿ ಹೋಯಿತು ಆ ಯಾಗದಲ್ಲಿ. ಮಂತ್ರಪೂರ್ವಕವಾಗಿ ಆ ಸರ್ಪವನ್ನು ಕರೆದರೆ ಅದು ಬರಲೇಬೇಕು, ಹೋಮದಲ್ಲಿ ಬಿದ್ದು ಆಹುತಿ ಆಗಲೇಬೇಕು. ಗೊತ್ತಿದ್ರೂ ಕೂಡ, ಬರಬಾರದು ಅಂತ ಅಂದ್ಕೊಂಡಿದ್ರು ಕೂಡ ಅದು ಬರದೇ ಇರಲಾರದು ಅಂತ, ಬರಲೇಬೇಕಾಯ್ತು ಅಂತ, ಅಂಥದ್ದು ಅಂತ. ಕೊನೆಗೆ ತಕ್ಷಕನನ್ನು ಕರೆದು ಹೋಮ ಮಾಡಬೇಕು. ತಕ್ಷಕನನ್ನು ಆವಾಹನ ಮಾಡಿ ಹೋಮ ಮಾಡಬೇಕು. ಈ ತಕ್ಷಕ ಏನು ಮಾಡಿದಂತೆ ಅಂದರೆ, ದೇವತೆಗಳ ದೊರೆ ಇಂದ್ರನ ಮೊರೆ ಹೊಕ್ಕನಂತೆ, ಅವನ ಸೆರಗು ಸೇರಿಕೊಂಡನಂತೆ. ಸುಲಭಕ್ಕೆ ಬರಲಿಲ್ಲ. ಆಗ ಈ ಋತ್ವಿಜರು ಇಂದ್ರನನ್ನು ಸೇರಿಸಿ ಆವಾಹನ ಮಾಡ್ತಾರೆ ಮಂತ್ರಪೂರ್ವಕವಾಗಿ. ಇಂದ್ರಾಯ ತಕ್ಷಕಾಯ ಸ್ವಾಹ ಅಂತ. ಪರಿಸ್ಥಿತಿ ಎಲ್ಲಿಗೆ ಬಂತಂತೆ ಅಂದರೆ, ತಕ್ಷಕನೊಟ್ಟಿಗೆ ಇಂದ್ರನೂ ಹೋಮವಾಗಿ ಹೋಗುವ ಪರಿಸ್ಥಿತಿ. ಹವಿರ್ಭಾಗವನ್ನು ಸ್ವೀಕಾರ ಮಾಡುವ ದೇವತೆ, ಆ ದೇವತೆಗಳ ಮುಖ್ಯಸ್ಥ. ಯಜ್ಞ ಯಾಗಗಳು ನಡೆದರೆ ಅವನಿಗೆ ಆವಾಹನ ಇರ್ತದೆ. ಹೀಗೆಲ್ಲ ಅಲ್ಲ, ಹವಿರ್ಭಾಗವನ್ನು ಸ್ವೀಕಾರ ಮಾಡಲಿಕ್ಕೆ ಆವಾಹನ ಇರ್ತದೆ. ಇದು ಹಾಗಲ್ಲ, ಅವನೇ ಹವಿಸ್ತಾಗ್ತಕ್ಕಂಥ ಪರಿಸ್ಥಿತಿ. ಕೊಟ್ಟ ಕೊನೆಗೆ ಇಂದ್ರ ಬಚಾವಾಗಿದ್ದು ಹೇಗೆ ಅಂದರೆ, ಯಜ್ಞಕೊಂಡದ ಬಳಿಯಲ್ಲಿ ತಕ್ಷಕನನ್ನು ಕೊಡವಿ ಇಂದ್ರ ಬಚಾವಾಗಿದ್ದಂತೆ. ಒಂದು ಉದಾಹರಣೆ ಇದು ಅಂತ. ಮಂತ್ರ ಏನು ಮಾಡಬಲ್ಲದು ಅಂತ, ಎಂಥ ಶಕ್ತಿ ಇರ್ತದೆ ಮಂತ್ರಕ್ಕೆ ಅಂತ. ನಾವು ಮರುತ್ತ ರಾಜನ ಯಜ್ಞದ ಕಥೆಯನ್ನು ಕೇಳ್ತೇವೆ. ಸಂವರ್ತ ಬೃಹಸ್ಪತಿಯ ತಮ್ಮ, ಆತ ನೇತೃತ್ವ ವಹಿಸಿರ್ತಾನೆ. ಇಂದ್ರ ಯಜ್ಞ ಮಾಡಲಿಕ್ಕೆ ಬಂದಾಗ, ವಜ್ರವನ್ನೆತ್ತಿ ಪ್ರಹರಿಸಲಿಕ್ಕೆ ಬಂದಾಗ ಮರುತನ ಮೇಲೆ ಮಂತ್ರಗಳ ಮೂಲಕವಾಗಿ ಇಂದ್ರನ ವಜ್ರವನ್ನು ಸ್ತಂಭನ ಮಾಡ್ತಾನೆ ಸಂವರ್ತ. ಇಂದ್ರನನ್ನೇ ಸ್ತಂಭನ ಮಾಡ್ತಾನೆ. ಕೊನೆಗೆ ಪರಿಸ್ಥಿತಿ ಹೇಗೆ ಬಂತು ಅಂದರೆ, ಆ ಇಂದ್ರ ಒಳ್ಳೆಯ ಮಾತಿನಿಂದ, ಮರ್ಯಾದೆಯಿಂದ
ದೇವತೆಗಳ ಜೊತೆಯಲ್ಲಿ ಯಜ್ಞಕ್ಕೆ ಭಾಗವಹಿಸಿ ಆಗಮಿಸಿ ಅವನೇ ಯಾಗಶಾಲೆ ಕಟ್ಟಿ ಅವನೇ ಬೇಕಾದ ವ್ಯವಸ್ಥೆಗಳನ್ನು ತನ್ನ ಎಲ್ಲರ ಮೂಲಕ ಮಾಡಿ ಯಜ್ಞ ಮಾಡಬೇಕಾದ ಪರಿಸ್ಥಿತಿ ಬಂತು ಅಂತ. ಇಲ್ಲಿಯಾರು ನೀವು ಇಂಥ ಉದಾಹರಣೆ ಕೇಳಿದ್ದೀರಾ? ದೇವತೆಗಳು ಬಂದು ಯಾಗಶಾಲೆ ಕಟ್ಟುವಂಥದ್ದು, ದೇವತೆಗಳು ಬಂದು ಸಮಿತ್ತು ಅಥವಾ ಬೇಕಾದ ದ್ರವ್ಯಗಳನ್ನು ತಂದು ಅಲಂಕಾರ ಮಾಡಿ ಇಂಥದ್ದೆಲ್ಲರೂ ಕೇಳಿದ್ದೀರ ನೀವು ಅಂತ. ಮಂತ್ರದ ಮಹತಿ ಎಂಥದ್ದು ಅಂದರೆ ಅದು ದೇವತೆಯನ್ನು ಕೂಡ ಹಾಗೆ ವಶ ಮಾಡಬಲ್ಲದು ಅಂತ. ಅಷ್ಟು ಶಕ್ತಿ ಮಂತ್ರಗಳಿಗಿದೆ. ಆ ಮಂತ್ರಗಳ ಪೈಕಿಯಲ್ಲಿ ಗಾಯತ್ರಿ ಅಂತ ಇನ್ನೊಂದು ಮಂತ್ರ ಇಲ್ಲ ಅಂದರೆ ನಾವು ಯಾಕೆ ಮಾಡಬಾರ್ದು ಜಪವನ್ನು ಅಂತ. ಗಾಯತ್ರಿ ಜಪವನ್ನು ಗಾಯತ್ರ್ಯಾಸ್ತು ಸಮೋ ನಾಸ್ತಿ ಮಂತ್ರ ವೇದ ಚತುಷ್ಟಯೇ. 4 ವೇದಗಳಲ್ಲಿ ಗಾಯತ್ರಿಗೆ ಸಮನಾದ ಇನ್ನೊಂದು ಮಂತ್ರ ಇಲ್ಲ. ಸರ್ವೇ ವೇದಾಶ್ಚ ಯಜ್ಞಾಶ್ಚ ದಾನಾನಿ ಚ ತಪಾಂಸಿ ಚ ಸಮಾನಿ ಕಲಯಾಪ್ಯಾಹುರು ಮುನೆಯು ನತದಿತ್ತಿರುಚಃ. ಎಲ್ಲ ವೇದಗಳು, ಎಲ್ಲ ಯಜ್ಞಗಳು, ಎಲ್ಲ ದಾನಗಳು, ಎಲ್ಲ ತಪಸ್ಸುಗಳು ಸೇರಿದರೂ ಕೂಡ ಗಾಯತ್ರಿಯ ಒಂದು ಅಂಶ ಕೂಡ ಆಗಲಾರ್ದದು. ಸಮಾನಿ ಕಲಯಾಪ್ಯಾಹು ನ, ಅದರ ಕಲೆ, ಅದರ ಒಂದು ಅಂಶ ಕೂಡ ಅಲ್ಲ ಅದು ಅಂತ. ಅಷ್ಟು ದೊಡ್ಡದು ಗಾಯತ್ರಿ ಅಂತ. ಪರಿಹಾಪ್ಯಾಪಿ ವೇದಾಂ ಸ್ತ್ರೀನ್ ಕರ್ಮಾಣಿ ವಿವಿಧಾನಿ ಚ ಸಾವಿತ್ರಿ ಮಾತ್ರಮಾಶ್ರಿತ್ಯ ದ್ವಿಜೋ ಭವತಿ ನಿರ್ಭಯ. ಎಲ್ಲ ವೇದಗಳನ್ನು ಬಿಟ್ಟರೂ ಕೂಡ ಇದು ನಿಮ್ಮ ಬಗ್ಗೆ ಹೇಳಿರುವಂಥದ್ದು ಮಾತಿದೆ. ವೇದಾಧ್ಯಯನ ಮಾಡಿಲ್ಲ, ಮಾಡಿದವನು ವಿಪ್ರನ ಅಲ್ಲ. ವೇದಾಧ್ಯಯನತೋ ವಿಪ್ರಹ. ವೇದಾಧ್ಯಯನ ಮಾಡಿದ್ರಿಂದ ವಿಪ್ರ ಅಂತ ಅನ್ಸ್ಕೊಳ್ಳುವಂಥದ್ದು, ಅದಲ್ಲದಿದ್ದರೆ ವಿಪ್ರನ ಅಲ್ಲ ಅವನು. ನಾವೆಲ್ಲ ನಾಮಮಾತ್ರದ ವಿಪ್ರರು. ನಮ್ಮ ಮುತ್ತಜ್ಜ ಅವ್ರ ಮುತ್ತಜ್ಜ ವಿಪ್ರನಾಗಿದ್ದ ಹೊರತು ನಾವೆಲ್ಲ ಅದು ಅಲ್ಲವೇ ಅಲ್ಲ. ಯಾಕೆಂದರೆ ವೇದಾಧ್ಯಯನ ನಾವು ಮಾಡಿಲ್ಲ, ನಮ್ಮ ಅಪ್ಪ ಮಾಡಿಲ್ಲ, ನಮ್ಮ ಅಜ್ಜ ಮಾಡಿಲ್ಲ, ಮುತ್ತಜ್ಜ ಮಾಡಿಲ್ಲ. ಇಂಥವ್ರು ಎಷ್ಟು ಮಂದಿ ಇಲ್ಲ ನಮ್ಮ ಮಧ್ಯೆ. ನಾವೆಲ್ಲ ಪರಂಪರೆಯಿಂದ ಭ್ರಷ್ಟರಾದವರು, ಜಾರಿ ಹೋದವರು. ಈಗ ವೇದಾಧ್ಯಯನ ಮಾಡಿ ನಾಳೆಯಿಂದ ಅಂದರೆ ಮಾಡೋ ಪರಿಸ್ಥಿತಿಯಲ್ಲಿ ನೀವಿಲ್ಲ. ನಮ್ಮ ಜೀವಾಡ ಅದು ವೇದಗಳು ಅಂದರೆ. ಮಾಡಲೇಬೇಕಾಗಿರ್ತಕ್ಕಂಥದ್ದು ನಿಷ್ಕಾರಣಂ ಷಡಂಗೋ ವೇದೋ ಅಧ್ಯಯೋ ಜ್ಞೇಯಶ್ಚ. ಕಾರಣ ಕೇಳಕೂಡದು ಅಂತ. ವೇದಾಧ್ಯಯನ ಯಾಕೆ ಮಾಡಬೇಕು ಅಂತ ಕೇಳಬಾರ್ದಂತೆ, ಮಾಡಬೇಕಂತೆ. ನಿಷ್ಕಾರಣಂ ಅಂತ ಮಾಡ್ತಾ ಇಲ್ಲ ನಾವು. ಮಾಡುವ ಪರಿಸ್ಥಿತಿ ಕೂಡ ಇಲ್ಲ. ನಾಳೆಯಿಂದ ಮಾಡಿದರೆ ಮಾಡುವ ಪರಿಸ್ಥಿತಿ ಕೂಡ ಇಲ್ಲ. ಏನು ಮಾಡೋದು ಅಂದರೆ ಇದು ಒಂದಾದರೂ ಸರಿಯಾಗಿ ಇಟ್ಕೋ ಗಾಯತ್ರಿಯನ್ನು. ಸಾವಿತ್ರಿ ಮಾತ್ರ ಆಶ್ರಿತ್ಯ. ಇದು ಒಂದಾದರೂ ಸರಿಯಾಗಿ ನಮ್ಮ ಕೈಯಲ್ಲಿ ಇದ್ದರೆ ದ್ವಿಜೋ ಭವತಿ ನಿರ್ಭಯ, ಚಿಂತೆ ಇಲ್ಲ ಅಂತ. ಆ ಎಲ್ಲ ಕಾರ್ಯವನ್ನು ಇದೇ ಮಾಡಬಲ್ಲದು. ವೇದಗಳು ಏನೇನು ಮಾಡ್ತವೋ, ಯಜ್ಞಗಳು ಏನೇನು ಮಾಡ್ತವೋ, ದಾನ ತಪಸ್ಸುಗಳು ಏನೇನು ಮಾಡ್ತವೋ ಅದೆಲ್ಲವನ್ನು ಇದು ಒಂದೇ ಮಾಡಬಲ್ಲದು. ಗಾಯತ್ರಿ ಒಂದೇ ಮಾಡಬಲ್ಲದು, ಸರಿಯಾಗಿ ಇಟ್ಟುಕೊಂಡ್ರೆ, ವ್ಯವಸ್ಥಿತವಾಗಿ ಉಪಾಸನೆ ಮಾಡಿದರೆ ಅದೊಂದೇ ಮಾಡಬಲ್ಲದು. ನೀವು ಕೇಳ್ಬೋದು, ಅಲ್ಲ ಗಾಯತ್ರಿ ವೇದಗಳು ಒಳಗೆ ಬಂದಿದೆ ಅಲ್ವಾ, ಮತ್ತೆ ವೇದಗಳ ಒಳಗೆ ಗಾಯತ್ರಿಯೋ, ಗಾಯತ್ರಿ ಒಳಗೆ ವೇದವು? ವೇದಗಳನ್ನು ಬಿಟ್ಟ ಮೇಲು ಅಂದರೆ ಗಾಯತ್ರಿ ಬಿಟ್ಟು ಹೋಯ್ತಲ್ವ ಆಗ? ಇಲ್ಲ, ಗಾಯತ್ರಿಯಲ್ಲೇ ವೇದಗಳು. ವೇದಗಳಲ್ಲಿ ಗಾಯತ್ರಿ ಅಲ್ಲ, ಗಾಯತ್ರಿಯಲ್ಲೇ ವೇದಗಳು. ಅಲ್ಲಿಂದ ಬಂದಿರತಕ್ಕಂಥದ್ದು ವೇದಗಳು. ಅದು ಮೂಲ, ಅದು ಗಾಯತ್ರಿ. ಅದು ಓಂಕಾರ ಎಲ್ಲಕ್ಕೂ ಮೂಲ. ಅಲ್ಲಿಂದ ಅಕಾರ ಉಕಾರ ಮಕಾರಗಳು ಬಂದಿರುವಂಥದ್ದು. ಅದರಿಂದ ವ್ಯಾಹೃತಿಗಳು ಬಂದು ಗಾಯತ್ರಿ ಬಂದು, ಗಾಯತ್ರಿಯಿಂದ ವೇದಗಳು ಬಂದಿರತಕ್ಕಂಥದ್ದು. ಹಾಗಾಗಿ ಗಾಯತ್ರಿ ವೇದ ಮೂಲ ಅಂತ, ಅಷ್ಟು ಶ್ರೇಷ್ಠವಾಗಿರ್ತಕ್ಕಂಥದ್ದು ಅಂತ. ಚತುರ್ಣಾಮಪಿ ವೇದಾನಾಂ ಗಾಯತ್ರಿ ಜನನೀ ಭವೇತ್. 4 ವೇದಗಳಿಗೆ ಗಾಯತ್ರಿ ಎಂಬುದು ತಾಯಿ. ಯಾರು ನಿತ್ಯವೂ ಗಾಯತ್ರಿಯನ್ನು ಉಪಾಸನೆ ಮಾಡ್ತಾನೋ ಸವಿಪ್ರ ಪಂಕ್ತಿ ಪಾವನಃ ಸ ವಿಪ್ರಹ. ಅವನು ವೇದಾಧ್ಯಯನ ಮಾಡಿದ್ರು ಕೂಡ ವಿಪ್ರನೇ ಅವನು. ಸ ಪಂಕ್ತಿ ಪಾವನಃ ಅಂತ. ಅವನು ಕುಳಿತ ಪಂಕ್ತಿ ಶುದ್ಧ ಪಾವನ ಆಗ್ತದೆ ಅಂತ. ಅವನು ಯಾವ ಪಂಕ್ತಿಯಲ್ಲಿ ಕೂತು ಊಟ ಮಾಡ್ತಾನೋ ಆ ಪಂಕ್ತಿಯಲ್ಲಿ ಕುಳಿತು ಊಟ ಮಾಡ್ತಕ್ಕಂಥ ಇನ್ನಿತರರ ಪಾಪಗಳು ಕಳೀತವೆ, ದೋಷಗಳು ಕಳೀತವೆ. ಅವನು ಸಹವಾಸ ಮಾಡಿದರೆ ಸಾಕು, ಅವನ ಜೊತೆಯಲ್ಲಿ ಕೂತು ಊಟ ಮಾಡಿದರೆ ಸಾಕು, ಉದ್ಧಾರ ಆಗ್ತಾರೆ ಅವರು. ಅಷ್ಟು ಮಹತ್ವ ಗಾಯತ್ರಿಗಿದೆ ಅಂತ. ಇದು ಶಂಕರ ಪಂಚಮಿ ಹೇಳಿ ಕೇಳಿ. ಶಂಕರಾಚಾರ್ಯರು ಒಂದು ಹಂತದಲ್ಲಿ ಗಾಯತ್ರಿ ಅಂತ ಅವರು ಯಜ್ಞೋಪವೀತವನ್ನು ತ್ಯಾಗ ಮಾಡಿ ಸನ್ಯಾಸ ಸ್ವೀಕಾರ ಮಾಡಿ ಗಾಯತ್ರಿಯಿಂದ ಓಂಕಾರಕ್ಕೆ ಹೋಗಿರ್ತಕ್ಕಂಥವ್ರು. ಅವರು ಗಾಯತ್ರಿ ಬಗ್ಗೆ ಏನು ಹೇಳ್ತಾರೆ ಅಂದರೆ, ಅವರು
ಛಾಂದೋಗ್ಯ ಭಾಷ್ಯದಲ್ಲಿ ಗಾಯತ್ರಿಯ ಬಗ್ಗೆ ಅವರು ಉಲ್ಲೇಖ ಮಾಡ್ತಾರೆ ಶಂಕರಾಚಾರ್ಯರು. ಗಾಯತ್ರೀವ ಇದಂ ಸರ್ವಂ ಭೂತಂ ಯದಿದಂ ಕಿಂಚ. ಶಂಕರಾಚಾರ್ಯರ ಮಾತುಗಳಿದು. ಏನುಂಟೋ ಅದೆಲ್ಲ ಗಾಯತ್ರಿಯೇ. ಒಬ್ಬ ದ್ರಷ್ಟಾರನ ಮಾತು ಇದು. ಅವರ ಕಣ್ಣು ನಮ್ಮ ಕಣ್ಣು ಭಾಳ ವ್ಯತ್ಯಾಸ ಇದೆ. ಅವ್ರ ಕಣ್ಣು ಕಂಡಿದ್ದು ನಮ್ಮ ಕಣ್ಣು ಕಾಣಲಿಕ್ಕೆ ಸಾಧ್ಯ ಇಲ್ಲ. ಅವರ ಕಣ್ಣು ಏನನ್ನು ಕಂಡಿದೆ ಅಂದರೆ ಕಾಣುವುದೆಲ್ಲವೂ ಕೂಡ ಗಾಯತ್ರಿಯೇ. ಗಾಯತ್ರಿ ಅಲ್ಲದೆ ಇರ್ತಕ್ಕಂಥದ್ದು ಈ ಜಗತ್ತಿನಲ್ಲಿ ಬೇರೆ ಯಾವುದೂ ಇಲ್ಲ. ಮಾತ್ರವಲ್ಲ, ಈ ಶಬ್ದಜಾಲ ಇವೆಲ್ಲವೂ ಗಾಯತ್ರಿಯೇ. ವಾಗ್ವೈ ಗಾಯತ್ರಿ ವಾಗ್ವ ಇದಂ ಸರ್ವಂ ಭೂತಂ ಗಾಯತಿ ತ್ರಾಯತೆ ಚ. ಅದೊಂದು ಗಾಯನವಂತೆ, ಅದು ತ್ರಾಣ ರಕ್ಷಣವಂತೆ, ಎರಡು ಸೇರಿದೆ ಅದರಲ್ಲಿ ಅಂತ. ಅದೊಂದು ಬಗೆಯ ಗಾಯನ ಅದು ಗಾಯತ್ರಿ ಅಂದರೆ. ಅದರ ಮೂಲಕವಾಗಿ ರಕ್ಷಣಾ ಅಂತ, ಕಾಪಾಡುವಂಥದ್ದು ಅಂತ. ಸತ್ಸು ಅನೇಕೇಶು ಛಂದಸ್ಸು ಗಾಯತ್ರ್ಯ ಏವ ಬ್ರಹ್ಮಜ್ಞಾನದ್ವಾರತೆಯ ಉಪಾದಾನಂ ಪ್ರಾಧಾನ್ಯ. ಬೇಕಾದಷ್ಟು ಛಂದಸ್ಸುಗಳಿದೆ. ತ್ರಿಷ್ಟುಪ್ಪಿದೆ, ಅನುಷ್ಟುಪ್ಪಿದೆ, ಪಂಕ್ತಿ ಇದೆ, ಬೇಕಾದಷ್ಟು ಛಂದಸ್ಸುಗಳಿದೆ. ಆದರೆ ಬ್ರಹ್ಮಜ್ಞಾನಕ್ಕೆ ದ್ವಾರ ಗಾಯತ್ರಿ ಮಾತ್ರವೇ. ಗಾಯತ್ರಿಯೇ ಪ್ರಧಾನವಾದ ಬ್ರಹ್ಮಜ್ಞಾನ ದ್ವಾರ. ಮಾತರಮೇವ ಹಿತ್ವಾ ಗುರುತರಾಂ ಗಾಯತ್ರಿ ತಥೋನ್ಯದ ಗುರುತರಂ ನ ಪ್ರತಿಪದ್ಯತೆ. ನೀವು ಗಾಯತ್ರಿಯನ್ನು ಬಿಟ್ಟು ಅದಕ್ಕಿಂತ ಒಳ್ಳೆಯದು ಅಂತ ಬೇರೆ ಯಾವುದಕ್ಕಾದ್ರೂ ಹೋದರೆ ಅದಿಲ್ಲ ಪ್ರಪಂಚದಲ್ಲಿ ಅಂತ ಶಂಕರಾಚಾರ್ಯರು ಹಾಗೆ ಇದನ್ನು ಪರಿವರ್ತನೆ ಮಾಡ್ತಾರೆ. ಈಗ ನಾವು ಜೀವನದಲ್ಲಿ ನಮ್ಮ ಸುಖಕ್ಕೆ ಏನೇನನ್ನು ಸಾಧನ ಮಾಡ್ಕೊಂಡಿದ್ದೆ ನಾವು. ಇದರಿಂದ ಸುಖ ಸಿಗ್ತದೆ, ಅದರಿಂದ ಸುಖ ಸಿಗ್ತದೆ, ತೋಟದಿಂದ ಸುಖ ಸಿಗ್ತದೆ, ಹಣದಿಂದ ಸುಖ ಸಿಗ್ತದೆ, ಅಧಿಕಾರದಿಂದ ಸುಖ ಸಿಗ್ತದೆ, ಜನರಿಂದ ಸುಖ ಸಿಗ್ತದೆ ಅಂತ ಬೇರೆ ಬೇರೆ ಸಂಗತಿಗಳನ್ನ ಆಶ್ರಯಿಸಿದ್ದೇವೆ ನೋಡಿ ನಾವು. ಅದನ್ನು ಕುರಿತು ಶಂಕರಾಚಾರ್ಯ ಹೇಳಿರ್ತಕ್ಕಂಥದ್ದು ಗಾಯತ್ರಿಯನ್ನು ಬಿಟ್ಟು ಬೇರೆ ಯಾವುದೂ ಇಲ್ಲ. ಅದಕ್ಕಿಂತ ಶ್ರೇಷ್ಠವಾಗಿರುವಂಥದ್ದು ಲೌಕಿಕ ಸುಖವಾಗಲಿ ಅಲೌಕಿಕ ಸುಖವಾಗಲಿ ಇದಕ್ಕಿಂತ ಶ್ರೇಷ್ಠವಾಗಿದ್ದು ಬೇರೆ ಯಾವುದೂ ಇಲ್ಲ. ಮಾತರಮೇವ ತಾಯಿ ಇದ್ದಂತೆ ಇದ್ದಾಳೆ ಅವಳು. ಸಾಕ್ಷಾತ್ ಬರೀ ವೇದ ಮಾತೆ ಅಲ್ಲ, ಜೀವಗಳ ಮಾತೆ ಅಂತ. ಎಲ್ಲ ಜೀವಗಳ ಮಾತೆ ಅವಳು. ಆಕೆಯನ್ನು ಬಿಟ್ಟು ಅದಕ್ಕಿಂತ ದೊಡ್ಡದು ಅಂತ ಯಾವುದರಿಂದ ಹೋಗ್ತೀಯೋ ನೀನು? ಯಾವುದುಂಟೋ ಅಂಥದ್ದು ಇಲ್ಲ. ಆಚಾರ್ಯ ಶಂಕರರ ಮಾತು. ಇನ್ನು ಆ ಶಬ್ದ ಏನು ಹೇಳ್ತದೆ ಅಂತ ಸ್ವಲ್ಪ ನೋಡೋಣ. ಯಾಕೆಂದರೆ ಸಮಯದ ಪರಿಮಿತಿ ವಿಪರೀತ ಇದೆ, ತುಂಬ ಇದೆ. ಹಾಗಾಗಿ ಒಂಚೂರು ಮುಟ್ಟಿ ಬಿಡುವಂಥದ್ದು, ಗಚ್ಚದ್ ವ್ಯಾಖ್ಯಾನ ಅಂತ ಹೇಳ್ತಾರಲ್ಲ ಹಾಗೆ ಅಂತ. ಗಾಯತ್ರಿಗೆ ಎರಡು ಬಗೆಯ ಪ್ರಧಾನವಾಗಿರ್ತಕ್ಕಂಥ ನಿರ್ವಚನಗಳಿದ್ದಾವೆ. ಅನೇಕ ನಿರ್ವಚನಗಳಿದ್ದಾವೆ. ಎರಡು ಬಗೆಯ ಮುಖ್ಯವಾಗಿರ್ತಕ್ಕಂಥ ನಿರ್ವಚನಗಳು. ಒಂದು ಗಾಯಂತಂ ತ್ರಾಯತೆ, ಗಾಯನ ಮಾಡುವವನು ಕಾಪಾಡ್ತದೆ ಅಂತ, ಹಾಡುವವನನ್ನು ಕಾಪಾಡ್ತದೆ. ಹಾಡುವವನನ್ನು ಅಂದರೆ ಇತ್ತೀಚೆಗೆ ಒಂದೇನು ಬಂದಿದೆ ನೋಡಿ, ಒಂದು ಹಾಡು. ಈ ನೀವು ಮೊದಲು ಮಾಡ್ಕೊಂಡು ಬಂದ ಗಾಯತ್ರಿ ಜಪದ ರೀತಿ ಇಲ್ಲ ಅದು. ಅದಕ್ಕೇನೋ ಒಂದು ರಾಗ ಹಚ್ಚಿ ಒಂದು ಹಾಡಾಗಿ ಮಾಡಿ ಅದನ್ನು ಎಲ್ಲ ಕಡೆ ಊರು ತುಂಬ ಅದನ್ನು ನಾವು ಇವತ್ತು ಕೇಳ್ತಾ ಇದ್ದೇವೆ. ಹಾಗೆ ಹಾಡೋದಾ ಅಂತ ಅಲ್ಲ, ಹಾಗಲ್ಲ ಅದು. ಹಾಗೆ ಅಲ್ವೇ ಅಲ್ಲ. ಆ ಥರ ಹಾಡಿದರೆ ಅದು ಹಾಡಿದವ್ರಿಗೂ ಪಾಪ, ಕೇಳಿದವ್ರಿಗೂ ಪಾಪ. ಅದು ಹಾಡಿದವರ ಹೃದಯಕ್ಕೆ ಪಾಪ ಬರುವಂಥದ್ದು, ಕೇಳಿದವರು ಕಿವಿಗೆ ಪಾಪ ಬರುವಂಥದ್ದು ಅಂತ. ಯಾಕೆಂದರೆ ಹೀಗೆ ಹಾಡಬೇಕು ಎಂಬ ನಿಯಮ ಇದೆ. ಅದಕ್ಕೆ 24 ಅಕ್ಷರಗಳಿದೆ ಗಾಯತ್ರಿಯಲ್ಲಿ. ಉದಾತ್ತ 8, ಅನುದಾತ್ತ 5, ಸ್ವರಿತ 6, ಪ್ರಚಯ 5, ಒಟ್ಟು 24. ಇದೆಲ್ಲ ಈ ಉದಾತ್ತ ಅನುದಾತ್ತ ಸ್ವರಿತ ಅಂದರೆ ಎಲ್ಲೆಲ್ಲಿ ಬರಬೇಕು, ಹೇಗಿರಬೇಕು ಅನ್ನೋದನ್ನು ನಮಗೆ ನಿರೂಪಣೆ ಮಾಡ್ಕೊಡ್ತಕ್ಕಂಥ ಸಂಗತಿಗಳು. ಅಲ್ಲಲ್ಲೇ ಬರಬೇಕು. 24 ಅಕ್ಷರಗಳಲ್ಲಿ ಯಾವುದು ಉದಾತ್ತವೋ ಅದು ಉದಾತ್ತವಾಗಿರಬೇಕು, ಯಾವುದು ಅನುದಾತ್ತವೋ ಅದು ಅನುದಾತ್ತವಾಗಿಯೇ ಇರಬೇಕು, ಸ್ವರಿತ ಸ್ವರಿತವಾಗಿಯೇ ಇರಬೇಕು, ಪ್ರಚಯ ಪ್ರಚಯವಾಗಿಯೇ ಇರಬೇಕು. ಉದಾತ್ತ 8, ಅನುದಾತ್ತ 5, ಸ್ವರಿತ 6, ಪ್ರಚಯ 5 ಹೀಗೆ ಹೇಳಿದರೆ ಅದನ್ನು ಹಾಡಿದಂತೆ ಆಯಿತು ಅಂತ. ಸಂಗೀತದ ಸ್ವರಗಳಲ್ಲಿ ಕೂಡ ಇದನ್ನು ಅನ್ವಯ ಮಾಡಲಿಕ್ಕೆ ಬರ್ತದೆ. ನಿಗ ಗಮ ಧ್ವನಿ ಅನ್ವಯ ಮಾಡಲಿಕ್ಕೆ ಬರ್ತದೆ ಇದು ಅಂತ. ಹಾಗಾಗಿ ಇದನ್ನು ಹಾಡುವುದು ಅನ್ನೋದನ್ನು ಯಥಾರ್ಥವಾಗಿ ಕೂಡ ಹೇಳ್ಬೋದು ಅಂತ. ಸಂಗೀತದ ದೃಷ್ಟಿಯಿಂದ ಕೂಡ ಹೇಳಲಿಕ್ಕಾಗಿದೆ. ಇದನ್ನೇ ಹುಟ್ಟಿರ್ತಕ್ಕಂಥದ್ದು ಅದೆಲ್ಲ. ಸಂಗೀತ ಅಂದರೆ ಏನು, ಇದರ ಅಂಶಾಂಶಗಳು ಮರಿಗಳು ಅಷ್ಟೇ, ಅದು ಬೇರೆ ಏನೂ ಅಲ್ಲ ಅಂತ. ಹಾಗಾಗಿ ಮೂಲತಃ ಆ ಗಾಯತ್ರಿಗೆ ಸ್ವರಗಳಿದ್ದಾವೆ. ಸ್ವರಯುಕ್ತವಾಗಿ ನಾವು ಗಾಯತ್ರಿನ ಉಚ್ಚಾರಣೆ ಮಾಡ್ತೇವೆ, ಹಾಡಿದಂತೆ ಅದು ಅಂತ. ಇನ್ನು ವಿಸ್ತರಿಸಿದ್ರೆ ಗಾಯತ್ರಿ ಸಾಮ ಆಗ್ತದೆ. ಅದು ಸಾಮವೇದದಲ್ಲಿ ಕೂಡ ಗಾಯತ್ರಿ ಇದೆ, ಗಾಯತ್ರಿ ಸಾಮ ಇದೆ ಅಂತ. ಇಷ್ಟೇ. ಮತ್ತು ನೀವು ಅದನ್ನು ಭೈರವಿ ರಾಗದಲ್ಲಿ ಹಾಡ್ತಾನೆ ಅಥವಾ ಇನ್ಯೋ ಹಾಗೆಲ್ಲ ಅಲ್ಲ. ಅದು ಹಾಗೆಲ್ಲ ಮಾಡಿದರೆ ಮಹಾಪಾಪ ಬರ್ತದೆ. ಯಾಕೆಂದರೆ ಮಂತ್ರೋ ಹೀನ ಸ್ವರತೋ ವರ್ಣತೋ ವಾ ಮಿಥ್ಯಾ ಪ್ರಯುಕ್ತೋ ನ ತಮರ್ಥ ಮಾಹ.
ಸ ವಾಗ್ವಜ್ರೋ ಯಜಮಾನಂ ಹಿನಸ್ತಿ ಯಥೇಂದ್ರ ಶತ್ರು ಸ್ವರತೋಪರಾಧ. ಇದು ನಿರುಕ್ತ. ನಿರುಕ್ತ ಅಂದ್ರೆ ಏನು? ಅದನ್ನು ಹೇಗೆ ಬಳಸಬೇಕು ಅಂತ ನಮಗೆ ಶಾಸ್ತ್ರಗಳು ಹೇಳ್ಕೊಟ್ಟಿದ್ದಾವೆ. ಈಗ ನಿಮ್ಗೊಂದು ರಾಕೆಟ್ ಕೊಟ್ಟರೆ ಜೊತೆಗೊಂದು ಮ್ಯಾನ್ಯುಯಲ್ ಕೊಡಬೇಕಲ್ವ, ಹೇಗೆ ಬಳಸಬೇಕು ಅದನ್ನು. ಒಂದು ಫೋನ್ ಬೇಕಾದ್ರೆ ಉದಾಹರಣೆಗೆ ಇವತ್ತಿನ ಕಾಲದಲ್ಲಿ, ಅಥವಾ ಯಾವುದೋ ಒಂದು ಎಲೆಕ್ಟ್ರಾನಿಕ್ ಐಟಮ್ ನೀವು ಅಂಗಡಿಯಿಂದ ಖರೀದಿ ಮಾಡ್ತಂದರೆ ಪಕ್ಕದಲ್ಲಿ ಒಂದು ಮ್ಯಾನ್ಯುಯಲ್ ಇರ್ತದಲ್ವ, ಅದನ್ನು ಹೇಗೆ ಬಳಸಬೇಕು ಅಂತ. ಹೇಗೆ ಬಳಸಿದ್ರೆ ಉಪಯೋಗ ಆಗ್ತದೆ, ಹೇಗೆ ಬಳಸಿದ್ರೆ ಹಾಳಾಗ್ತದೆ, ಅಥವಾ ನಮಗೆ ನಾವು ಹೇಗೆ ತೊಂದರೆ ಮಾಡ್ಕೊಳ್ಬೋದು, ತೊಂದರೆ ಆಗ್ಬೋದು, ಮ್ಯಾನ್ಯುಯಲ್ ಬೇಕಲ್ವ. ಹಾಗೆ ವೇದಗಳಿಗೆ ಕೂಡ ಮ್ಯಾನ್ಯುಯಲ್ ಇದೆ ಒಂದು. ಅದು ಹೇಳೋದೇನು ಅಂದರೆ, ಮಂತ್ರೋ ಹೀನಃ ಸ್ವರತೋ ವರ್ಣತೋ ವಾ. ಯಾವುದೇ ಮಂತ್ರ ಸ್ವರ ಅಥವಾ ವರ್ಣ ಅದು ವ್ಯತ್ಯಾಸ ಆದರೆ, ವಿಪರ್ಯಯ ಆದರೆ, ಹೇಗಿರಬೇಕು ಆಗಿಲ್ಲದೆ ಇದ್ದರೆ, ಮಂತ್ರೋ ಹೀನಃ ಕೊರತೆ ಬಂದರೆ ಅಂತ, ಸ್ವರತೋ ವರ್ಣತೋ ವಾ ಮಿಥ್ಯಾಪ್ರಯುಕ್ತ, ಆ ಪ್ರಯೋಗವೇ ಸುಳ್ಳಾಗ್ತದೆ ಅಂತ. ಆ ಮಂತ್ರದ ಪ್ರಯೋಗ ಇದೆಯಲ್ಲ ಅದು ಸತ್ಯ ಅಲ್ಲ, ಮಿಥ್ಯೆ. ಅದು ಯಾತಕ್ಕೋಸ್ಕರ ಮಾಡಿದ್ದು ಆ ಕೆಲಸ ಆಗೋದಿಲ್ಲ. ಇನ್ನು ತಮರ್ಥಮಾಹ, ಆ ಅರ್ಥವೇ ಬರೋದಿಲ್ವಂತೆ, ಅರ್ಥ ಬೇರೆ ಆಗ್ತದೆ ಅಂತ. ಇನ್ನು ತಮರ್ಥಮಾಹ, ಯಾವ ಅರ್ಥದಲ್ಲಿ ಮಂತ್ರ ಪ್ರಯುಕ್ತವಾಗಿತ್ತೋ ಆ ಅರ್ಥವೇ ಬರೋದಿಲ್ಲ ಅಂತ. ಸ ವಾಗ್ ವಜ್ರೋ ಯಜಮಾನಂ ಹಿನಸ್ತಿ. ಅದು ಮಾತಲ್ಲ, ಶಬ್ದ ಅಲ್ಲ, ಅದು ವಜ್ರಾಯುಧ. ಅದು ಯಾರು ಪ್ರಯೋಗ ಮಾಡ್ತಾರೋ, ಯಾರು ಉಚ್ಚಾರ ಮಾಡ್ತಾರೋ ಅವನನ್ನೇ ಹಿನಸ್ತಿ, ಹಿಂಸಿಸಬಹುದು, ನಾಶ ಮಾಡಬಹುದು. ಉದಾಹರಣೆ, ಸ್ವಾಹೇಂದ್ರ ಶತ್ರು ವರ್ಧಸ್ವ ಯಥೇಂದ್ರ ಶತ್ರು ಸ್ವರತೋಪರಾಧಾತ್. ಅದೊಂದು ಕಥೆ, ಅದು ವೃತ್ರಾಸುರನ ಒಂದು ಕಥೆ. ಅದನ್ನು ನಿಮ್ಗೆ ಸಂಕ್ಷೇಪವಾಗಿ ಅದನ್ನು ಹೇಳೋದಾದರೆ, ಅದು ತ್ವಷ್ಟೃ ಪ್ರಜಾಪತಿ ಇಂದ್ರನ ಮೇಲೆ ಬಹಳ ಕೋಪ ಬಂದಿತ್ತು ಅವನಿಗೆ. ಅವನ ಮಗ ವಿಶ್ವರೂಪನನ್ನು ಇಂದ್ರ ಸಂಹಾರ ಮಾಡಿದ್ದ. ಕೋಪ ಬಂದಿತ್ತು ಬಹಳ. ಹಾಗಾಗಿ ಕೋಪ ಬಂದರೆ ಏನು, ಇವತ್ತಿನ ಕಾಲದಲ್ಲಿ ಕೋಪ ಬಂದರೆ ನಾವು ಕೊಡ್ಲಿ ತಗೊಳ್ತೇವೆ ಕೈಗೆ, ಹಾಗಲ್ಲ. ಅದು ಹೋಮ ಮಾಡು ಅಂತ, ಅವತ್ತಿನ ಕಾಲ ಹಾಗೆ. ತಪಸ್ಸು ಮಾಡು, ಏನಾದ್ರು ಬೇಕು ಅಂದರೆ ತಪಸ್ಸು ಮಾಡು ಅಂತ. ಈ ರಾವಣ ಉದಾಹರಣೆಗೆ, ರಾವಣನಿಗೆ ತಾನು ತನ್ನ ಅಣ್ಣ ಕುಬೇರನಿಗಿಂತ ದೊಡ್ಡವನಾಗಬೇಕು ಅಂತ ಅನಿಸಿದಾಗ ಅವನು ಮಾಡಿದ್ದೇನು ತಪಸ್ಸು ಅಂತ. ಆ ಕಾಲದ ಪರಿಸ್ಥಿತಿ ಹಾಗೆ, ಯಾಕೆಂದರೆ ತಪಸ್ಸಿನ ಮೂಲಕವಾಗಿ ಎಲ್ಲವನ್ನೂ ಕೂಡ ಪಡ್ಕೊಳ್ಬೋದು ಅನ್ನೋ ಪರಿಕಲ್ಪನೆ ಅವತ್ತಿತ್ತು ಅಂತ. ಹಾಗೆ ಆತ ಒಂದು ಯಾಗವನ್ನು ಮಾಡ್ತಾನೆ. ಯಾಗದಲ್ಲಿ ಸ್ವಾಹೇಂದ್ರ ಶತ್ರು ವರ್ಧಸ್ವ ಅಂತ. ಇಂದ್ರಶತ್ರು ಅಂದರೆ ಶತ್ರು, ಶಾತ ಇತೀತ ಶತ್ರು, ಕೊಲ್ಲುವವನಿಗೆ ಶತ್ರು ಅಂತ ಹೆಸರು. ಇಂದ್ರಶತ್ರು ಅಂದರೆ ಇಂದ್ರನನ್ನು ಕೊಲ್ಲುವಂಥವನು. ಅಂಥವನು ಹುಟ್ಟಿ ಬೆಳಿಬೇಕು, ಅದಕ್ಕಾಗಿ ಯಾಗ ಅದು. ಆದರೆ ಕೋಪದ ಭರದಲ್ಲಿ, ಇಂದ್ರನ ಮೇಲಿನ ಕೋಪದ ಭರದಲ್ಲಿ ಸ್ವರ ವ್ಯತ್ಯಾಸ ಆಯ್ತಂತೆ. ಯಾರಿಗೆ? ತ್ವಷ್ಟೃ ಪ್ರಜಾಪತಿಗೆ, ಸಾಮಾನ್ಯರಿಗಲ್ಲ. ಸಿಟ್ಟು ನೋಡಿ, ಅದು ಸಿಟ್ಟು ಹೆಚ್ಚು ಕಡಿಮೆ ಮಾಡ್ತದೆ ಅಂತ, ಬುದ್ಧಿ ಕೆಡಿಸ್ತದೆ ಸಿಟ್ಟು ಅಲ್ವಾ. ನಿಮಗೂ ಅಲ್ಲಿ ಗೊತ್ತು, ಸಿಟ್ಟು ಬಂದಾಗ ನಾವು ಏನು ಮಾಡ್ತೇವೆ ಅಂತ ನಮಗೆ ಗೊತ್ತಿಲ್ಲ ಅಂತ. ಆಡಬಾರದ ಮಾತುಗಳನ್ನು ಆಡ್ತೇವೆ, ಮಾಡಬಾರದ ಕೆಲಸಗಳನ್ನು ಕೂಡ ಮಾಡಿಬಿಡ್ತೇವೆ. ಅದೊಂದು ಹೊಲೆ, ಕೋಪ ಅನ್ನೋದು ಹೊಲೆತನ ಬಂತದ್ದು ಅಂತ, ರಜೋಗುಣ ಅದು ಬಂತೋ ಇಲ್ವೋ, ಸ್ವರ ವ್ಯತ್ಯಾಸ ಆಯಿತು. ಸ್ವರ ವ್ಯತ್ಯಾಸ ಆದಾಗ ಅರ್ಥ ವ್ಯತ್ಯಾಸ ಆಯಿತು. ಎಷ್ಟು ವ್ಯತ್ಯಾಸ ಆಯಿತು? ಏನಾಗಬೇಕಿತ್ತು? ಇಂದ್ರಶತ್ರು ಅಂದರೆ ಇಂದ್ರನನ್ನು ಕೊಲ್ಲುವವನು ಅಂತ ಅರ್ಥ ಬರಬೇಕಾಗಿತ್ತು. ಸ್ವರ ವ್ಯತ್ಯಾಸ ಆಗಿದ್ದರಿಂದ, ಬಹುರಿಗೆ ಸಮಾಸ ಆಗಿದ್ದರಿಂದ ಅದು ಇಂದ್ರನಿಂದ ಕೊಲ್ಲಲ್ಪಡುವವನು ಅಂತ ಅರ್ಥ ಆಯ್ತಂತೆ. ಅದಕ್ಕೆ ತಮರ್ಥ ಮಾಹ, ಆ ಅರ್ಥ ಬರೋದಿಲ್ಲ, ಬೇರೆ ಅರ್ಥ ಆಗ್ತದೆ ಅದಕ್ಕೆ ಅಂತ. ನೀವು ಸ್ವರ ವ್ಯತ್ಯಾಸ ಮಾಡಿದರೆ ಎಷ್ಟು ಅರ್ಥ ಬೇರೆ ಆಗಬಹುದು ಅಂದರೆ, ಇಂದ್ರನನ್ನು ಕೊಲ್ಲುವವನು ಇರಬೇಕಾಗಿರುವಂಥದ್ದು ಇಂದ್ರನಿಂದ ಕೊಲ್ಲಲ್ಪಡುವವನು. ಇಂದ್ರಸ್ಯ ಶತ್ರು ಆಗಬೇಕಾಗಿದ್ದು ಇಂದ್ರ ಶತ್ರು ಯಸ್ಯ ಸಹ, ಬಹುರಿಗೆ ಸಮಾಸ. ಅದು ಹಾಗಾಯಿತು ಅಂತ. ಅದು ಪೂರ್ವಪದೋತ್ತಮ, ಅದು ಅಂತ್ಯೋದಾತ್ತವಾಗಿ ಬರಬೇಕಾಗಿತ್ತು, ಉದಾತ್ತ ಕೊನೆಗೆ ಬರಬೇಕಾಗಿತ್ತು, ಅದು ಬರಲಿಲ್ಲ, ವ್ಯತ್ಯಾಸ ಆಯಿತು. ಅದು ಇಷ್ಟು ಅನಾಹುತ ಆಯಿತು ಅದರಿಂದ ಅಂತ. ಹಾಗಾಗಿ ನೀವು ಗಾಯತ್ರಿ ಜಪ ಮಾಡುವಾಗ ಸ್ವರ ಮತ್ತು ವರ್ಣ ಎರಡಕ್ಕೂ ಕೂಡ ಗಮನ ಕೊಡಬೇಕು ಅಂತ. ಹೇಗೋ ಒಂದು ಹೇಳ್ಬಿಡೋದಲ್ಲ ಅದನ್ನು ಅಂತ, ಹಾಡು ಹೇಳ್ದಂಗೆ ಹೇಳ್ಬಿಡೋದಲ್ಲ. ಇವತ್ತಿನ ಆಚೆಗೆ ನೀವು ಆ ಸ್ವರದ ಹೊರತಾಗಿ ನೀವು ಉಚ್ಚಾರ ಮಾಡಲೂಬಾರ್ದು, ಬೇರೆಯವ್ರು ಉಚ್ಚಾರ ಮಾಡಿದ್ದನ್ನು ಕೇಳಲೂಬಾರ್ದು ಅಂತ. ಕೇಳಿದ್ರೆ ಕಿವಿಗೆ ಪಾಪ ಅದು ನಿಯಮ ಅದು ಅಂತ. ಅದನ್ನು ಹಾಗೆ ಬೆಳೆಸ್ಬೇಕು. ಒಂದು ಚೂರಿ ಹೇಗೆ ಬೆಳೆಸ್ಬೇಕು, ಒಂದು ಖಡ್ಗ ಹೇಗೆ ಬೆಳೆಸ್ಬೇಕು, ಹಿಡಿಯಲ್ಲಿ ಹಿಡ್ಕೊಳ್ಬೇಕು. ಅದಕ್ಕೆ ಹಿಡಿ ಅಂತ ಹೆಸರು, ಅದಕ್ಕೆ ಹಿಡ್ಕೊಳ್ಬೇಕು ಅಲ್ಲಿ ಅಂತ. ನೀವು ಮುಂದೆ ಹಿಡ್ಕೊಂಡ್ರೆ, ಅಲುಗಿನಲ್ಲಿ ಹಿಡ್ಕೊಂಡ್ರೆ ಏನಾಗ್ತದೆ ಹೇಳಿದ್ದು? ಉಪಯೋಗಿಸುವಂತೆ ಉಪಯೋಗಿಸ್ಬೇಕು ಅದನ್ನು, ಬೇರೆ ಥರ ಉಪಯೋಗಿಸಲಿಕ್ಕೆ ಸಾಧ್ಯ ಇಲ್ಲ ಅದನ್ನು. ಈಗ ಮಗುವಿಗೆ ಬಾಯಿಗೆ ಹಾಕಬೇಕು ಹಾಲನ್ನು, ಮೂಗಿಗೆ ಹಾಕಿದ್ರೆ ಏನಾಗ್ಬೋದು ಹೇಳಿ?
ಹಾಗೆ ಅಂತ. ಹಾಗಾಗಿ ಸ್ವರಯುಕ್ತವಾಗಿ ಅಕ್ಷರ ತಪ್ಪದೆ ಗಾಯತ್ರಿಯನ್ನು ತಪ್ಪದೆ ಜಪ ಮಾಡಬೇಕು. ಮಾಡಿದರೆ ತ್ರಾಯತೆ, ನಮ್ಮನ್ನು ಕಾಪಾಡ್ತದೆ, ಅದು ನಮ್ಮನ್ನು ರಕ್ಷಣೆ ಮಾಡ್ತದೆ. ಅದು ಎಲ್ಲಿವರೆಗೆ ಅಂದರೆ ಗಯಾ ಪ್ರಾಣ ಇತಿ ಪ್ರೋಕ್ತ, ಎರಡನೇ ನಿರ್ವಚನ ಅದು. ಗಯ ಅಂದರೆ ಪ್ರಾಣ ಅಂತ. ತ್ರಾಯತೆ ತಾನ್ ಅಥಾಪಿವ, ಆ ಪ್ರಾಣಗಳನ್ನು ಕಾಪಾಡುವಂಥದ್ದು ಗಾಯತ್ರಿ. ಪ್ರಾಣ ಇದ್ದರೆ ಬದುಕು, ಪ್ರಾಣ ಇಲ್ಲದಿದ್ದರೆ ಬದುಕಿಲ್ಲ. ನಮ್ಮ ಬದುಕನ್ನೇ ಕಾಪಾಡುವಂಥದ್ದು. ಪ್ರಾಣವಿದ್ದರೆ ಎಲ್ಲ ಕ್ರಿಯೆಗಳು, ಪ್ರಾಣವಿದ್ದರೆ ನಾವು ಒಂದು ಕಡೆ ಹೋಗ್ಲಿಕ್ಕೆ ಸಾಧ್ಯ. ಪ್ರಾಣವಿದ್ದರೆ ನಾವು ಯಾವುದಾದ್ರೂ ಸಾಧನೆಯನ್ನು ಮಾಡಲಿಕ್ಕೆ ಸಾಧ್ಯ. ನಮ್ಮ ಬದುಕಿನ ಎಲ್ಲ ಸಾಧನೆಗಳು, ಎಲ್ಲ ಕಾರ್ಯಗಳು, ಗತಾಗತಿಗಳು ಪ್ರಾಣವನ್ನು ಅವಲಂಬಿಸಿವೆ. ಆ ಪ್ರಾಣವನ್ನು ಕಾಪಾಡ್ತದೆ ಗಾಯತ್ರಿ. ಪ್ರಾಣವನ್ನು ಬೆಳೆಸ್ತದೆ ಅದು ಅಂತ. ಪ್ರಾಣಾಯಾಮ, ಪ್ರಾಣದ ಆಯಾಮ ಅಂತ. ಪ್ರಾಣವನ್ನು ವಿಸ್ತಾರ ಮಾಡ್ತದೆ, ಪ್ರಾಣಕ್ಕೆ ಚೈತನ್ಯವನ್ನು ಕೊಡ್ತದೆ ಅಂದರೆ ಬದುಕನ್ನೇ ಸಮೃದ್ಧ ಮಾಡ್ತದೆ ಅದು ಅಂತ. ಬದುಕನ್ನೇ ಮೇಲೆ ಕೆತ್ತದೆ ಅದು ಅಂತ. ಹಾಗಾಗಿ ಅದು ಗಾಯತ್ರಿ ಅಂತ. ಧಿಯೋ ಯೋನ ಪ್ರಚೋದಯಾತ್, ಬುದ್ಧಿಯನ್ನು ಪ್ರಚೋದಿಸುವಂಥದ್ದು ತುಂಬ ಮುಖ್ಯ ನೋಡಿ ಜೀವನದಲ್ಲಿ. ನೀವು ಕಲ್ಪನೆ ಮಾಡಿಕೊಳ್ಳಿ, ಒಂದು ವೇಳೆ ಸೀತೆಯನ್ನು ಅಪಹಾರ ಮಾಡಬೇಕು ಅಂತ ರಾವಣನಿಗೆ ಬುದ್ಧಿ ಬರದೇ ಇದ್ದಿದ್ರೆ ಏನಾಗ್ತಿತ್ತು ಅಂತ ಆಲೋಚನೆ ಮಾಡಿ ಅಂತ. ಏನು ಬುದ್ಧಿಗಂತ ಮಹತ್ವ, ಧಿಯೋ ಯೋನ ಏನಪ್ಪ ಅಂತ ಅಂದರೆ ಒಂದು 2-3 ಉದಾಹರಣೆಗಳ ಮೂಲಕ ನಿಮ್ಗೆ ಹೇಳುವಂಥದ್ದು ಅಂತ. ಒಂದು ವೇಳೆ ಸೀತೆಯನ್ನು ಅಪಹಾರ ಮಾಡಬೇಕು ಅಂತ ರಾವಣನಿಗೆ ಅನ್ನಿಸ್ತೇ ಇದ್ದಿದ್ರೆ, ರಾಮ ಸೀತೆ ಇಬ್ಬರನ್ನು ಕರೆದು ಪಾದಪೂಜೆ ಮಾಡಬೇಕು ಅಂತ ಅನಿಸಿದ್ರೆ ಒಟ್ಟಿಗೆ, ಆಗ ಹೇಗಿರ್ತಿತ್ತು ಅಂತ. ಸೀತೆಗೆ ಮಾಯಾಮೃಗ ಬೇಕು ಅಂತ ಅನಿಸ್ತಾ ಇದ್ರೆ ಹೇಗಿರ್ತಿತ್ತು ಅಲ್ವಾ? ಕೈಕೇಯಿಗೆ 2 ವರಗಳನ್ನು ಕೇಳಬೇಕು ಅಂತ ಅನಿಸ್ತಾ ಇದ್ರೆ ಹೇಗಿರ್ತಿತ್ತು? ಅವಳ ಸ್ಥಿತಿ ಹೇಗಿರ್ತಿತ್ತು? ಅಯೋಧ್ಯೆ ಕೋಸಲ ಎಂಥ ಆನಂದದಲ್ಲಿರ್ತಿತ್ತು ನೋಡಿ. ಈ ಉದಾಹರಣೆಗಳನ್ನು ನೋಡಿ ಅಂತ. ರಾಮಾಯಣ ಯಾಕೆ ಓದಬೇಕು, ಮಹಾಭಾರತ ಯಾಕೆ ಓದಬೇಕು ಅಂದರೆ ಇದಕ್ಕಾಗಿ ಓದಬೇಕು ಅಂತ. ಗಾಯತ್ರಿ ಮಾಡೋ ಕೆಲಸ ಏನು ಅಂದರೆ ಹಾಗಾಗದಂತೆ ಮಾಡ್ತದೆ ಅದು ಅಂತ. ನಮ್ಮ ಬುದ್ಧಿ ತಪ್ಪು ದಾರಿಗೆ ಹೋಗದಂತೆ ಮಾಡುವಂಥದ್ದು ಅಂತ. ನಮ್ಮ ಮಂತ್ರಾರ್ಥವನ್ನು ಸ್ವೀಕಾರ ಮಾಡಿದರೆ ಎಲ್ಲಿಯೂ ದಾರಿ ತಪ್ಪದಂತೆ, ನಾವು ಪ್ರಪಾತದ ಕಡೆಗೆ ಹೋಗದಂತೆ, ಉನ್ನತಿಯ ಕಡೆಗೆ ಸಾಗುವಂತೆ ನಮ್ಮನ್ನು ಪ್ರೇರಿಸುವಂಥ, ಆ ದಾರಿಯಲ್ಲಿ ನಮ್ಮನ್ನು ಕರೆದೊಯ್ತಕ್ಕಂಥ ಒಂದು ಮಂತ್ರ ಅದು. ಎಷ್ಟು ಶ್ರೇಷ್ಠ ಅದು ಅಂದರೆ, ಗಾಯತ್ರಿ ಜಪವನ್ನು ಮಾಡುವಾಗ ನೀವು ಯಾವುದರಿಂದ ಮಾಡ್ತೇವೆ, ನೀವು ಕೈಯಿಂದ ಜಪ ಮಾಡ್ತಾಯಿದ್ರೆ ಅದನ್ನು ಮುಚ್ಚಿಕೊಳ್ಬೇಕು ಅಂತ ನಿಯಮ ಇದೆ. ವಸ್ತ್ರದಿಂದ ಆಚ್ಛಾದನೆ ಮಾಡಬೇಕು ಅಂತ. ಹೀಗೆ ನೀವು ಎಲ್ಲರಿಗೂ ತೋರಿಸ್ಕೊಂಡು ಮಾಡುವಂತೆ ಇಲ್ಲ. ನೀವು ಮಾಲಿಕೆಯಿಂದ ಮಾಡಿ ಅಥವಾ ಬರಿಗೈಯಿಂದ ಮಾಡಿ ವಸ್ತ್ರದಿಂದ ಆಚ್ಛಾದನೆ ಮಾಡಿಕೊಂಡು ಮಾಡಬೇಕು ಅದನ್ನು. ಅದು ಯಾಕೆ ಅಂದರೆ ಒಂದು ವಿಚಿತ್ರವಾದ ಅದ್ಭುತವಾದ ವಿವರಣೆಯನ್ನು ಶಾಸ್ತ್ರ ಕೊಡ್ತದೆ. ಪ್ರಣವ ಪುರುಷ ಪ್ರೋಕ್ತ ಗಾಯತ್ರಿ ಚ ವಧೂಸ್ತಥಾ ಉಭಯೋರಪಿ ಸಂಯೋಗೆ ವಸ್ತ್ರಮಾಚ್ಛಾದನಂ ಚರೇತ್. ಅಲ್ಲಿ ಓಂಕಾರ ಮತ್ತು ಗಾಯತ್ರಿಗಳು ಸೇರ್ತವೆ ಆ ಸಮಯದಲ್ಲಿ. ಜಪ ಮಾಡುವಾಗ ಪ್ರಣವ ಮತ್ತು ಗಾಯತ್ರಿಗಳು ಸೇರ್ತವೆ ಅಂತೆ. ಅದಕ್ಕೆ ಗೋಪ್ಯತೆ ಬೇಕು ಅಂತ. ಅಂತಹದೊಂದು ಮಹಾಯೋಗ ಸಂಭವಿಸ್ತದೆ ಆ ಸಮಯದಲ್ಲಿ ಗಾಯತ್ರಿಯನ್ನು ಜಪಿಸುವಾಗ ಅಂತ. ಓಂಕಾರ ಅಂದರೆ ಇದು ಪರಮಾತ್ಮನೇ. ಅದು ಅಲ್ಲಿಂದ 1 ಹೆಜ್ಜೆ ಕೆಳಗೆ ಗಾಯತ್ರಿ ಇರ್ತಕ್ಕಂಥದ್ದು, 1 ಹೆಜ್ಜೆ ಕೆಳಗೆ. ಗಾಯತ್ರಿ ಅಂದರೆ ಅದು ಎಷ್ಟು ಉನ್ನತವಾದ ದೇವತೆ ಅಂದರೆ 1 ಮೆಟ್ಟಿಲು ಬ್ರಹ್ಮ ಸಾಕ್ಷಾತ್ಕಾರ ಅಂತ ಹೇಳ್ತಾರೆ. ಅಷ್ಟು ಎತ್ತರ ಇರ್ತಕ್ಕಂಥ ದೇವತೆ ಅದು. 1 ಮೆಟ್ಟಿಲು ಮೇಲೆ ಇರೋದ್ರೆ ಪ್ರಣವ ಅದು. ಅವರಿಬ್ಬರು ಸೇರ್ತಾರೆ ನೀವು ಗಾಯತ್ರಿ ಜಪವನ್ನು ಮಾಡುವಾಗ. ಹಾಗಾಗಿ ಗೋಪ್ಯ ಮಾಡುವುದನ್ನು ಇಷ್ಟು ಮಹತ್ವ ಇರತಕ್ಕಂಥದ್ದು. ಪಾಪ ನಮ್ಮನ್ನು ಮುಟ್ಟದಂತೆ ಮಾಡ್ತದಂತೆ ಅದು. ಗಾಯತ್ರಿಯಂ ಜಪತೆ ಯೋಸ್ತು ಕಲ್ಲಿ ಮುತ್ತಾಯ ಯೋದ್ವಿಜ ಸಲಿಂಪತಿ ನ ಪಾಪೇನ ಪದ್ಮಪತ್ರಮೇವಾಂಬಸ. ಕಮಲದ ಎಲೆ ನೀರಿನ ಮಧ್ಯೆ ಇದ್ರೂ ಕೂಡ ನೀರಿನಿಂದ ಲಿಪ್ತವಾಗದಂತೆ, ನೀರದಕ್ಕೆ ಅಂಟದಂತೆ ಯಾರು ಗಾಯತ್ರಿಯನ್ನು ಮಾಡ್ತಾ ಇರ್ತಾನೋ ಅವನನ್ನು ಯಾವ ಪಾಪವೂ ಕೂಡ ಮುಟ್ಟೋದಿಲ್ಲ, ಯಾವ ಪಾಪವೂ ಕೂಡ ಅಂಟೋದಿಲ್ಲ ಅವನಿಗೆ. ಹೀಗೆ ನಮ್ಮನ್ನು ನಿಷ್ಪಾಪರನ್ನಾಗಿ ಮಾಡ್ತದೆ. ಮುಂದೆ ಬರುವ ಅನಾಹುತಗಳನ್ನು ತಪ್ಪಿಸ್ತದೆ ಅಂತ ಅರ್ಥ. ಅದಕ್ಕೆ ಪಾಪ ಮುಟ್ಟದಂತೆ ಮಾಡ್ತು ಅಂದ್ರೆ ಏನು? ಪಾಪ ಅಂದ್ರೆ ಏನು? ಮುಂದೆ ತೊಂದರೆ ಕಟ್ಟಿಟ್ಟ ಬುತ್ತಿ, ಮುಂದೊಂದು ದಿನ ಅದು ಮುಳ್ಳು ನಮಗೆ ಅದು ಅಂತೆ. ಈಗಲೇ ಆ ಮುಳ್ಳನ್ನು ತೆಗೆಯುವಂಥ ಕಾರ್ಯವನ್ನು ಮಾಡುವಂಥ ಅದ್ಭುತವಾಗಿರ್ತಕ್ಕಂಥ ಒಂದು ಜಪ, ಅದನ್ನು ಮಾಡಬೇಕು. ಬ್ರಾಹ್ಮಣರಿಗೆ ಎಷ್ಟು ಮಹತ್ವ ಈ ಗಾಯತ್ರಿ ಅಂದರೆ, ಗಾಯತ್ರಿಯ ಬ್ರಾಹ್ಮಣ ಮಸೃಜತ, ಬ್ರಾಹ್ಮಣ ಹುಟ್ಟಿದ್ದೇ ಗಾಯತ್ರಿಯಿಂದ.
ಮಾಡದಿದ್ದರೆ ಮೂಲವನ್ನೇ ಕಳ್ಕೊಳ್ತಾನೆ ಅವನು. ಬೇರನಿಂದ ಬೇರೆಯಾದ ವೃಕ್ಷದಂತೆ ಆಗ್ತಾನೆ, ಕೊಂಬೆಯಂತೆ ಆಗ್ತಾನೆ. ಗಾಯತ್ರಿಯೇ ಮೂಲ ಅಂತ. ಅದರಿಂದ ಹುಟ್ಟು ನಮ್ಮ ನಿಮ್ಮದೆಲ್ಲ ಮೂಲವೇ ಅದು ಅಂತ. ಅದಿಲ್ಲದಿದ್ದರೆ ಬುಡವೇ ಇಲ್ಲ ಅಂತ, ಮೂಲವೇ ಇಲ್ಲ ಅಂತ. ಹಾಗಾಗಿ ಗಾಯತ್ರ್ಯ ಬ್ರಾಹ್ಮಣ ಮಸೃಜತ ತೃಷ್ಟುಭ ರಾಜನ್ಯಂ ಜಗತ್ಯ ವೈಶ್ಯಂ. ಛಂದಸ್ಸುಗಳು ಇವೆಲ್ಲವೂ ಕೂಡ ಗಾಯತ್ರಿಯಿಂದ ಬ್ರಾಹ್ಮಣ, ತೃಷ್ಟುಪ್ಪಿನಿಂದ ಕ್ಷತ್ರಿಯ, ಜಗತ್ತಿಯಿಂದ ವೈಶ್ಯ. ನಮ್ಮ ಮೂಲ ಗಾಯತ್ರಿ. ಅದನ್ನು ಬಿಟ್ಟರೆ ಹಾಗೆ ಮತ್ತೇನಿದೆ ಹೇಳಿ ಅಂತ? ಏನೂ ಇಲ್ಲ ಅಂತ. ಹಾಗಾಗಿ ಖಂಡಿತವಾಗಿಯೂ ಮಾಡಬೇಕು. ತುಂಬ ಸಂಗತಿಗಳಿದೆ. ಇನ್ನೊಮ್ಮೆ ನಾವು ಅದನ್ನು ನೋಡೋಣ, ಇನ್ನೊಮ್ಮೆ ಮುಂದುವರಿಸೋಣ. ಸಮಯದ ಪರಿಮಿತಿ ಇದೆ. ಕೊಟ್ಟ ಕೊನೆಯಲ್ಲಿ ಅಧಿಕಾರಿಯ ಬಗ್ಗೆ ಒಂದು ಎರಡು ಮಾತನ್ನು ಹೇಳಿ ನಾವು ಅದನ್ನು ಪೂರ್ಣ ಮಾಡ್ತೇವೆ. ಗಾಯತ್ರಿಯನ್ನು ಉಪನೀತನಾದವನು ಮಾಡಬೇಕು. ಉಪನೀತ ವಟು. ಈಗ ವಟು ಪೂಜೆ ಇದೆ ಇವತ್ತು. ಈಗ ಇದಾದ ಕೂಡಲೇ ವಟು ಪೂಜೆ ಆಗಲಿಕ್ಕಿದೆ. ವಟು ಪೂಜೆ ಯಾಕೆ ಮಾಡಬೇಕು ಅಂದರೆ ಅಲ್ಲಿ ಗಾಯತ್ರಿ ತನ್ನ ಸನ್ನಿಧಾನವನ್ನು ಕೊಟ್ಟಿದೆ. ಅವರನ್ನು ಪೂಜೆ ಮಾಡಿದರೆ ಗಾಯತ್ರಿಯನ್ನೇ ಪೂಜೆ ಮಾಡಿದಂತೆ ಆಯಿತು. ಹಾಗಾಗಿ ಅವರ ಪೂಜೆ ಮಾಡ್ತಕ್ಕಂಥದ್ದು. ಉಪನೀತ ಭಟ್ಟುಗಳು ಅಥವಾ ಉಪನೀತರಾಗಿರ್ತಕ್ಕಂಥವ್ರು, ಉಪನೀತರಾದ ನಂತರ ಕೊನೆಯವರೆಗೂ ಮಾಡ್ತಕ್ಕಂಥದ್ದು ಅವರು ಮಾಡಬೇಕಾಗಿರ್ತಕ್ಕಂಥದ್ದು ಅಂತ. ಹೆಣ್ಮಕ್ಳು ಯಾಕೆ ಮಾಡಬಾರ್ದು? ನೀವು ಕೂತಿದ್ದೀರಲ್ಲ, ನಿಮ್ಮನ್ನು ಬಿಟ್ಟು ನಾವು ಇದನ್ನು ಪೂರ್ಣ ಮಾಡುವಂತಿಲ್ಲ ಪ್ರವಚನವನ್ನು. ಹಾಗಾಗಿ ಹೆಣ್ಮಕ್ಳು ಯಾಕೆ ಮಾಡಬಾರ್ದು ಗಾಯತ್ರಿಯನ್ನು ಅಂದರೆ, ಈಗ ಮನೆಯಲ್ಲಿ ತಾಯಿ ಅಡುಗೆ ಮಾಡ್ತಾಳೆ, ಎಲ್ಲರೂ ಊಟ ಮಾಡ್ತಾರೋ ಇಲ್ವೋ? ಎಲ್ಲರೂ ಅಡುಗೆ ಮಾಡಬೇಕಾ? ಮಾಡಬೇಕಾಗಿಲ್ಲ ಅಲ್ವಾ ಅಂತ. ಮನೆಯಲ್ಲಿ ಇರೋರು ಎಲ್ಲರೂ ಕೂಡ ಅಡುಗೆ ಮಾಡಬೇಕಾಗಿಲ್ಲ ಅಲ್ವಾ ಅಂತ. ಅಡುಗೆ ಮಾಡುವ ಜವಾಬ್ದಾರಿ ಯಾರೋ ಒಬ್ರಿಗೆ ಇರ್ತದೆ, ಊಟ ಎಲ್ಲರೂ ಮಾಡ್ತಾರೆ ಅಂತ. ಗಾಯತ್ರಿಯನ್ನು ನಿಮ್ಮ ಪತಿ ಮಾಡಿದರೆ ಅದರ ಪುಣ್ಯ ನಿಮಗಿದೆ ಅಂತ. ನೀವು ಮಾಡಿಸ್ಬೇಕು ಅಂತ. ಗಂಡ ಮಾಡಿದ ಪುಣ್ಯದಲ್ಲಿ ಹೆಂಡತಿಗೆ ಸಮಪಾಲು, ಪ್ರಶ್ನೆ ಇಲ್ಲ. ಅವ್ರು ಸೈನ್ ಮಾಡಬೇಕು ಅಂತಿಲ್ಲ ಚೆಕ್ಕಿಗೆ. ನಿಮ್ಮ ಗಂಡ ಅವ್ರು ಗಾಯತ್ರಿ ಜಪ ಮಾಡಿದರೆ ಸಾಕು, ಅರ್ಧ ಈ ಕಡೆಗೆ ಬಂತು ಅಂತ ಲೆಕ್ಕ ಅದ್ರದ್ದು. ಸಾಮ ಮನೋವ್ರತಾಭವ ಪೂರ್ವಕವಾಗಿದ್ದರೆ ಸಾಕು ಅಂತ, ಆ ಪುಣ್ಯ ಬಂತು ಅಂತ. ನಾನೇ ಮಾಡ್ತೇನೆ ಅಂದರೆ ಸರಿಯಾಗಿ ಮಾಡದಿದ್ದರೆ ಪ್ರಯೋಜನ ಇಲ್ಲ. ಸರಿಯಾಗಿ ಮಾಡಿದರೆ ಹೆಣ್ತನ ಉಳಿಯಲಾರದು. ಹೆಣ್ತನಕ್ಕೆ ತೊಂದರೆ ಮಾಡೀತದು. ಸ್ತ್ರೀತ್ವಕ್ಕೆ, ಸ್ತ್ರೀ ಪ್ರಕೃತಿಗೆ ಅದು ಹಾನಿ ಮಾಡೀತು. ಹಾಗಾಗಿ ಮಾಡಬಾರ್ದು. ಹಠಕಟ್ಟಿ ಮಾಡುವಂಥ, ಸ್ಪರ್ಧೆಗೆ ಮಾಡುವಂಥ ಒಂದು ವಸ್ತು ಅಲ್ಲ ಅದು. ಮೂಲಬಂಧದೊಡನೆ ಅದರ ವಿವರಣೆ ತುಂಬ ಆಗ್ತದೆ. ಮೂಲಬಂಧವಿಲ್ಲದೆ ಗಾಯತ್ರಿಯನ್ನಾಗಲಿ ವೇದಗಳನ್ನಾಗಲಿ ಮಾಡಿದರೆ ಪ್ರಯೋಜನ ಇಲ್ಲವಂತೆ, ಏನು ಪ್ರಯೋಜನ ಇಲ್ಲ ಅಂತ. ಮೂಲಬಂಧದೊಡನೆ ಸರಿಯಾಗಿ ಗಾಯತ್ರಿಯನ್ನು ಮಾಡುವುದೇ ಆದರೆ, ಸ್ತ್ರೀ ಆ ರೀತಿ ಅಭ್ಯಾಸ ಮಾಡ್ತಾ ಹೋದರೆ ಕ್ರಮೇಣ ತನ್ನ ಸ್ತ್ರೀತ್ವವನ್ನು ಕಳ್ಕೊಳ್ತಾ ಬರ್ತಾಳೆ. ಅನೇಕ ಬಗೆಯ ತೊಂದರೆಗಳು ಏರ್ಪಡ್ತಾ ಹೋಗ್ತದೆ ಪ್ರಕೃತಿಯಲ್ಲಿ ಅಂತ. ಹಾಗಾಗಿ ಸ್ತ್ರೀ ಅಭ್ಯಾಸ ಮಾಡಲಿಕ್ಕಿಲ್ಲ ಗಾಯತ್ರಿಯನ್ನು. ಆದರೆ ಸ್ತ್ರೀಗೆ ಅದು ಸಿದ್ಧಿಸ್ಬೋದು, ಅಭ್ಯಾಸವಿಲ್ಲದೆ ಬರ್ಬೋದು. ಒಂದು ವೇಳೆ ಆಕೆ ಸಾಧನೆ ಮಾಡ್ತಾ ಇದ್ರೆ, ತಪಸ್ಸು ಮಾಡ್ತಾ ಇದ್ರೆ, ಅವಳು ಬಾಯಿಂದ ಗಾಯತ್ರಿ ಬರಲಿಕ್ಕೆ ಸಾಧ್ಯ ಇದೆ. ಅಂಥದ್ದನ್ನು ನಾವು ಗಮನಿಸಿದ್ದೇವೆ. ಧ್ಯಾನ ಸ್ಥಿತಿಯಲ್ಲಿ ತನ್ಮಯತೆ ಒಂದು ಸ್ಥಿತಿಯಲ್ಲಿ ಅವಳ ಬಾಯಿಂದ ಗಾಯತ್ರಿ ಹೊರಬರುವಂಥ ಸಾಧ್ಯತೆಗಳಿದೆ. ಏನೂ ತಪ್ಪಲ್ಲ, ಯಾವ ದೋಷವೂ ಅಲ್ಲ ಆಗ. ಆದರೆ ಅಭ್ಯಾಸ ಮಾಡಲಿಕ್ಕೆ ಹೋಗುವಂಥದ್ದಲ್ಲ ಅಂತ. ಯಾಕೆಂದರೆ ಅದು ವಿಪರಿಣಾಮಗಳನ್ನು ಉಂಟು ಮಾಡ್ತದೆ. ಹೀಗಂತ ಅನೇಕ ಸಂಗತಿಗಳು ಯಾವುದು ಸ್ತ್ರೀತ್ವಕ್ಕೆ ಹಾನಿಯನ್ನು ಉಂಟು ಮಾಡಬಹುದೋ ಅಂಥದ್ದನ್ನು ಗುರುತಿಸಿ ಇದನ್ನು ಮಾಡಲಿಕ್ಕೆ ಹೋಗಬೇಡೇನು ಅಂತ ಹೇಳ್ತಾರೆ. ಹೊರತು ತಾರತಮ್ಯ ಅಲ್ಲ. ಯಾಕೆಂದರೆ ಈ ನಿಯಮಗಳನ್ನು ಯಾರು ತಂದರೋ ಅವರು ಯಾವುದೋ ತಾಯಿ ಮಗನೇ ಹೋದು, ಅವರು ಯಾವುದೋ ಹೆಂಡತಿ ಗಂಡ ಆಗಿರ್ತಾರೆ, ಅವರು ಯಾವುದೋ ಮಗಳ ತಂದೆ ಆಗಿರ್ತಾರೆ, ತಂಗಿ ಅಣ್ಣ ಆಗಿರ್ತಾರೆ, ಅಕ್ಕನ ತಮ್ಮ ಆಗಿರ್ತಾರೆ. ಯಾಕೆ ದ್ವೇಷ ಇರಬೇಕು? ಯಾಕೆ ಬೇರೆ ಭಾವಗಳು ಇರಬೇಕು? ಇರ್ತಕ್ಕಂಥದ್ದು ಕಾಳಜಿ ಅಂತ. ಇದು ಹೇಗೆ ಉಪಯೋಗ ಆದರೆ ಯಾವ ತೊಂದರೆ ಮಾಡುತ್ತೆ ಎನ್ನುವ ಪರಿಜ್ಞಾನ ಅಷ್ಟೇ ಹೊರತು ಬೇರೆ ಏನೂ ಅಲ್ಲ ಅಂತ. ಹಾಗಾಗಿ ಗಂಡ ಮಾಡಬೇಕು, ಅದು ಫಲ ಹೆಂಡತಿಗೆ ಬರಬೇಕು. ಅದು ನಿಜವಾಗಿ ಸ್ತ್ರೀಯರ ಪರವಾಗಿದೆ. ಅದು ಹೇಗೆ ಪರವಾಗಿದೆ? ಅದು ಮಾಡಬೇಕಾಗಿಲ್ಲ ಅಂತ. ಅವ್ರು ಮಾಡಿದರೆ ಸಾಕು, ಅದು ಮಾಡಬೇಕಾಗಿಲ್ಲ ಅಂತ. ಆದರೆ ಅದನ್ನು ಬಿಂಬಿಸೋದು ಹೇಗಾಗ್ತಾ ಇದೆ ಅಂದರೆ ವಿರುದ್ಧವಾಗಿ ಬಿಂಬಿಸೋ ರೀತಿಯಲ್ಲಿ ಒಂದು ಸನ್ನಿವೇಶಗಳು ನಿರ್ಮಾಣ ಆಗ್ತಾ ಇದೆ. ಹಾಗಾಗಿ ಹೆಂಡತಿ ಮಾಡಿದ ಅಡುಗೆಯನ್ನು ಗಂಡ ಉಣ್ಣುವಂತೆ, ಹೆಂಡತಿ ಮಾಡಿದ ಅಡುಗೆಯನ್ನು ಗಂಡ ಉಣ್ಣುವಂತೆ, ಗಂಡ ಜಪಿಸುವ ಗಾಯತ್ರಿಯನ್ನು ಹೆಂಡತಿ ಉಣ್ಣುತ್ತಾಳೆ. ಮುಗೀತು. ಹೇಗೆ ಊಟ ಈ ಕಡೆಯಿಂದ ಆ ಕಡೆಗೆ ಹೋಗ್ತದೋ ಹಾಗೆ ಗಾಯತ್ರಿ ಆ ಕಡೆಯಿಂದ ಈ ಕಡೆ ಬರ್ತದೆ ಅಂತ. ಅವನು ಮಾಡುವ ಹಾಗೆ ಮಾಡಬೇಕು ನೀವು. ಅದೊಂದು ದೊಡ್ಡ ಜವಾಬ್ದಾರಿ ಇದೆ ಅಂತ. ಗಂಡಸರು ಮಾಡುವಂತೆ ಮಾಡಬೇಕು ಅಂತ. ಯಾಕೆಂದರೆ ಅದು ಫಲ ಪರಿಣಾಮ ನಿಮ್ಮ ಮೇಲಿದೆ ನೋಡಿ ಅಂತ. ಹಾಗಾಗಿ ಅಧಿಕಾರಿ ಅಂತ ಬಂದರೆ
ಇದೇ ಕಾರಣ ಅಂತ. ಯಾರು ಉಪಯೋಗಿಸಿದ್ರೆ ಒಳ್ಳೆಯದು. ಈ ಉದಾಹರಣೆಗೆ ಈಗ ಒಂದು ಒಳ್ಳೆಯ ಔಷಧ ಅಂತ ಅಂದ್ಕೊಳ್ಳಿ ನೀವು, ಆದರೆ ಮಕ್ಕಳಿಗಲ್ಲ ಅಂತಿರ್ತದೆ, ಸಣ್ಣ ಮಕ್ಕಳಿಗಲ್ಲ, ದೊಡ್ಡವರಿಗೆ. ಆ ದೊಡ್ಡವರಿಗೆ ಕೊಟ್ಟರೆ ಡೋಸನ್ನು ಸಣ್ಣ ಮಕ್ಕಳಿಗೆ ಕೊಟ್ಟರೆ ಏನಾಗ್ಬೋದು? ಔಷಧವೇ ಹೋದಾದರೂ ಕೂಡ ಅದು ಹಾನಿ ಮಾಡೋದಿಲ್ವಾ? ಗಮನಿಸ್ಕೊಳ್ಬೇಕು, ಈ ಸಂಗತಿಯನ್ನು ಗಮನಿಸ್ಕೊಳ್ಬೇಕು ಅಂತ. ಹಾಗಾಗಿ ಆ ರೀತಿಯಲ್ಲಿ ಯಾರು ಮಾಡಬೇಕೋ ಅವರು ಸರಿಯಾಗಿ ಮಾಡಬೇಕು, ಯಾರು ಮಾಡಬೇಕಾಗಿಲ್ವೋ ಅವ್ರು ಮಾಡಬೇಕಾಗಿಲ್ಲ. ಅವರಿಗೆ ಹಾಗೆ ಉಂಟು ಫಲ ಅದರದ್ದು ಅಂತ. ಅವರಿಗೆ ಫಲ ಇಲ್ಲ ಅಂತ ಅರ್ಥ ಅಲ್ಲ, ಅದಕ್ಕೆ ಫಲ ಇದ್ದೇ ಇದೆ, ಆದರೆ ಮಾಡಬೇಕಾಗಿಲ್ಲ ಅಂತ. ಮಾಡೇ ಬಿಡ್ತೇನೆ ಅಂದರೆ ಸೈಡ್ ಎಫೆಕ್ಟ್ಸ್ ಇದೆ, ಅದಕ್ಕೆ ತೊಂದರೆಗಳಿದೆ, ಅದಕ್ಕೆ ಆ ತೊಂದರೆಗಳನ್ನು ಕೂಡ ಅನುಭವಿಸ್ಬೇಕಾಗ್ತದೆ. ಹಾಗಾಗಿ ಅದನ್ನು ಮಾಡಬೇಕಾದವರು ಸರಿಯಾಗಿ ಮಾಡಬೇಕು ಮತ್ತು ಶ್ರದ್ಧೆಯಿಂದ ಮಾಡಬೇಕು. ಈ ಇಡೀ ಸಮಾಜಕ್ಕೆ ಈ ಶಂಕರ ಪಂಚಮಿಯ ಗಾಯತ್ರಿ ವೇದಿಕೆಯಿಂದ ನಾವು ಕರೆ ಕೊಡುವಂಥದ್ದು ಇದು ಒಂದನ್ನು ಮಾಡಿ, ಗಾಯತ್ರಿ ಒಂದನ್ನು ಮಾಡಿ, ಕೊನೆಯ ಪಕ್ಷ ಇದೊಂದನ್ನು ಮಾಡಿ. ಮತ್ತೆಲ್ಲ ಬಿಟ್ಟು ಹೋದರೂ ಕೂಡ ನೀವು ಪತಿತರಾಗೋದಿಲ್ಲ, ನೀವು ಪರಂಪರೆಯನ್ನು ಕಳ್ಕೊಳ್ಳೋದಿಲ್ಲ, ಪರಂಪರೆಯಿಂದ ಭ್ರಷ್ಟರಾಗೋದಿಲ್ಲ. ಇದು ಒಂದನ್ನು ಮಾಡಿದರೆ, ಸರಿಯಾಗಿ ಮಾಡಿದರೆ, ವ್ಯವಸ್ಥಿತವಾಗಿ ಮಾಡಿದರೆ, ಅಕ್ಷರ ಸ್ವರಗಳನ್ನು ವ್ಯತ್ಯಾಸ ಮಾಡದೆ, ಶ್ರದ್ಧೆಯಲ್ಲಿ ಲೋಪವನ್ನು ಇಟ್ಟುಕೊಳ್ಳದೆ ವ್ಯವಸ್ಥಿತವಾಗಿ ಗಾಯತ್ರಿಯನ್ನು ಮಾಡಿದರೆ ಇದು ಒಂದೇ ಸಾಕು. ಜೀವನಕ್ಕೆ ಬೇಕಾದೆಲ್ಲವನ್ನೂ ಕೊಡ್ತದೆ, ಜೀವನದ ಆಚೆ ಇದ್ದನ್ನು ಕೂಡ ಕೊಡ್ತದೆ, ಮುಕ್ತಿಯನ್ನು ಕೂಡ ಕೊಡ್ತದೆ, ಜೀವನ ಎರಡನ್ನು ಕೂಡ ಕೊಡ್ತದೆ. ಹಾಗಾಗಿ ಹಿಂದೆ ಒಂದು ಸಂಕಲ್ಪ ಮಾಡಿ, ಹಿಂದೆ ಒಂದು ನಿಶ್ಚಯ ಮಾಡಿ, ನಾನು ಗಾಯತ್ರಿ ಮಾಡ್ತೇನೆ ಅಂತ. ಹೆಣ್ಮಕ್ಳು ಹಾಗೆ ನಿಶ್ಚಯ ಮಾಡಿ, ನೀವು ನಿಮ್ಮ ಮನೆಯಲ್ಲಿ ಗಾಯತ್ರಿ ನಡಿಬೇಕು ಅಂತ. ನಿಮ್ಮ ಮಗ, ನಿಮ್ಮ ಗಂಡ, ನಿಮ್ಮ ತಂದೆ, ಅಣ್ಣ, ತಮ್ಮ ಅವರು ಗಾಯತ್ರಿ ಜಪವನ್ನು ಮಾಡಬೇಕು ಅಂತ. ನೀವೇನು ಮಾಡ್ಬೋದು? ಅದಕ್ಕೆ ನಿಮ್ಮ ಪ್ರಯತ್ನವನ್ನು ನೀವು ಮಾಡಬೇಕು ಅಂತ. ಆ ದೃಷ್ಟಿಯಿಂದ ನಮಗೆ ವಿನೋದಕ್ಕೆ ಹೇಳ್ತಾ ಇರುವಂಥದ್ದಲ್ಲ. ಯಾಕೆಂದರೆ ನಿಮ್ಮ ಬಗ್ಗೆ ಒಂದು ಅಭಿಮಾನ ಇದೆ ನಮಗೆ. ಅದನ್ನು ಜಯರಾಮ ತನ್ನ ಪ್ರಸ್ತಾಪ ಮಾಡಿದ್ದಾನೆ. ಅದನ್ನು ನಿಮ್ಮ ಲೆಕ್ಕ ಪಕ್ಕ ನಿಮ್ಮದು ಅಂತ. ನಿಮಗೆ ಯಾವ ಜಪ ಕೊಟ್ಟರು, ಯಾವ ಅನುಷ್ಠಾನ ಕೊಟ್ಟರು ನೀವು ಸರಿಯಾಗಿ ಮಾಡ್ತೀರಿ ಅದನ್ನು. ಆದರೆ ನಮ್ಮ ಗಂಡಸರಿಗೆ, ಪುರುಷರಿಗೂ ಅದು ಯಾಕೋ ಮಾಡೋದಿಲ್ಲ ಅಂತಲ್ಲ, ನಿಮ್ಮ ಹಾಗೆ ಇಲ್ಲ ಅಂತ, ಸ್ವಲ್ಪ ವ್ಯತ್ಯಾಸ ಇದೆ ಅದರಲ್ಲಿ ಅಂತ. ಈಗ ಗಾಯತ್ರಿ ನಿಮ್ಮ ಕೈಯಲ್ಲೇ ಮಾಡಿಸೋದ್ರೆ 24 ಕೋಟಿ ಮಾಡಿಸೋದಾಗಿತ್ತು ಅಂತ, ಮಾಡಿಸ್ಲಿಕ್ಕೆ ಸಾಧ್ಯ ಇತ್ತು ಅಂತ. ಆದರೆ ಗಂಡಸರ ಕೈಯಿಂದ 24 ಲಕ್ಷ ಮಾಡಿಸೋದಾದ್ರೂ ಕೂಡ 7-11 ಅಷ್ಟು ಕಷ್ಟ ಆಗ್ತದೆ ಅಂತ. ಅವರೊಂದು ಲೆಕ್ಕ ತಗೊಳ್ಳೋದು ಕೂಡ ಅಷ್ಟು ಕಷ್ಟ ಆಗ್ತದೆ ಅಂತ. ಈ ಶ್ರದ್ಧೆ ಮತ್ತೆ ಮರಳಿ ಬರಬೇಕು. ಈ ಶ್ರದ್ಧೆ ಎಲ್ಲೋ ಓಡೋಗಿದೆ. ನಿಜವಾಗಿ ಅವರಿಗೆ ಸಹಜವಾಗಿದ್ದಿದ್ದು ಆ ಶ್ರದ್ಧೆ ಶಿಥಿಲಾಗಿದೆ ಇವತ್ತು ಅಂತ. ಹಾಗಾಗಿ ಮತ್ತೆ ಆ ಶ್ರದ್ಧೆ ಬರಬೇಕು. ಪಾಪ ಇವರು ರುದ್ರ ಅಂದರೆ ಭಾರಿ ದೊಡ್ಡದಾಯಿತು, ರುದ್ರಾಧ್ಯಾಯ, ನಮಕ ಚಮಕ ಭಾರಿ ವಿಸ್ತಾರ, ಗಾಯತ್ರಿ 24 ಅಕ್ಷರ ಸುಲಭ ಅಂತ ಕೊಟ್ಟರು, ಆದರೂ ಕಷ್ಟ ಆಗಿದೆ ಅಂತ. ಹೀಗಿದೆ ನಮ್ಮ ಪುರುಷರ ಶ್ರದ್ಧೆ ಅಂತ. ಮುಕ್ತವಾಗಿ ನಾವು ಈ ಸ್ಥಾನದಿಂದ ಹೇಳಬೇಕಾಗ್ತದೆ, ಪೀಠದಿಂದ. ನಿಮಗದು ಬೇಸರ ಆಗ್ತದೆ ಅಂತ ಹೇಳದೇ ಇರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ಯಾಕೆಂದರೆ ಅದು ಬೇಕು ಆ ಚಿಕಿತ್ಸೆ ಅದಕ್ಕೆ ಅಂತ. ಹಾಗಾಗಿ ಆ ಶ್ರದ್ಧೆ ನಿಮಗೆ ಮರಳಿ ಬರಬೇಕು. ಸುಮ್ಮನೆ ಮೀಸೆ ಹೊತ್ತ ಗಂಡಸು ಅಂದರೆ ಪ್ರಯೋಜನ ಏನೂ ಇಲ್ಲ ಅಂತ. ಗಾಯತ್ರಿ ಜಪ ಎಷ್ಟು ಮಾಡ್ತೀಯ ಅಂತ, ಮೀಸೆ ಇದ್ರೇನೋ ಇಲ್ಲದಿದ್ರೇನೋ ಗಾಯತ್ರಿ ಬೇಕು ಅಂತ. ಅದು ಯಾವುದೂ ಆಗ್ಬೋದು, ಇದ್ರೂ ಆಗ್ಬೋದು, ಇಲ್ಲದಿದ್ರೂ ಕೂಡ ಆಗ್ಬೋದು ಅಂತ. ಆದರೆ ಗಾಯತ್ರಿ ಇಲ್ಲದೆ ಇದ್ದರೆ ನಿಮಗೆ ಎಲ್ಲಿಯೂ ಪ್ರವೇಶ ಸಿಕ್ಕೋದಿಲ್ಲ ಅಂತ, ಯಾವ ಶ್ರೇಯಸ್ಸಿಗೂ ನೀವು ಯೋಗ್ಯರಾಗೋದಿಲ್ಲ ಅಂತ. ಹಾಗಾಗಿ ಇಡೀ ಸಮಾಜ ಗಾಯತ್ರಿಯಲ್ಲಿ ನಿರತರಾಗಬೇಕು. ಪುರುಷರೆಲ್ಲ ಉಪನೀತರಾದವರು ಗಾಯತ್ರಿಯನ್ನು ಜಪಿಸಬೇಕು. ಹೆಣ್ಮಕ್ಳು ಪ್ರೇರಣೆ ಕೊಡಬೇಕು, ಹೆಣ್ಮಕ್ಳು ಅದಕ್ಕೆ ಒತ್ತಾಸೆಯನ್ನು ಕೊಡಬೇಕು. ಈ ರೀತಿಯಲ್ಲಿ ಗಾಯತ್ರಿ ಜಪಯಜ್ಞ ನಿತ್ಯ ನಿರಂತರವಾಗಿ ಇಡೀ ಸಮಾಜದಾದ್ಯಂತ ನಡೆದರೆ ಮತ್ತೆ ನಮ್ಮದು ಋಷಿ ಸಮಾಜ ಆಗಲಿಕ್ಕೆ ಸಾಧ್ಯ ಇದೆ. ಮತ್ತೆ ನಮ್ಮ ಮಧ್ಯೆ ವಸಿಷ್ಠ ವಾಮದೇವರು ಹುಟ್ಟಿ ಬರಲಿಕ್ಕೆ ಸಾಧ್ಯ ಇದೆ. ನಮ್ಮ ನಡುವೆ ನಾವೇ ಇಲ್ಲ, ವಸಿಷ್ಠರು ವಾಮದೇವರು ಆಗಲಿಕ್ಕೆ ಸಾಧ್ಯ ಇದೆ. ಅಸಾಧ್ಯವೇ ಇಲ್ಲ ಅಂತ. ಕೇವಲ ಗಾಯತ್ರಿ ಒಂದನ್ನು ಅನುಷ್ಠಾನ ಮಾಡಿದರೆ ನಿಮ್ಮನ್ನು ಯಾರೂ ಮುಟ್ಲಿಕ್ಕೆ ಸಾಧ್ಯ ಇಲ್ಲ, ಯಾವುದೊಂದು ಕೂಡ ಮುಟ್ಲಿಕ್ಕೆ ಸಾಧ್ಯ ಇಲ್ಲ. ಯಾವ ಮಾಟವೂ ನಿಮ್ಮನ್ನು ಮುಟ್ಟೋದಿಲ್ಲ, ಯಾವ ಮಂತ್ರವೂ ನಿಮ್ಮನ್ನು ಮುಟ್ಟೋದಿಲ್ಲ, ಯಾವ ಅಭಿಚಾರವೂ ಕೂಡ ನಿಮ್ಮನ್ನು ಮುಟ್ಟೋದಿಲ್ಲ. ಅಂತಃಶಕ್ತಿ, ಆತ್ಮಶಕ್ತಿ ಜಾಗೃತ ಆಗ್ತದೆ. ಸಿಂಹಾಸನ ಬಂದು ಕಾಲಿಗೆ ಬೀಳ್ತದೆ. ಸಿಂಹಾಸನದ ಹಿಂದೆ ನಾವು ಹೋಗಲಿಕ್ಕಿಲ್ಲ, ರಾಜಕಾರಣಿಗಳ ಹಿಂದೆ, ಅಧಿಕಾರದ ಹಿಂದೆ ನಾವು ಹೋಗಲಿಕ್ಕಿಲ್ಲ. ನಾವು ಇರುವಲ್ಲಿ ಅವರು ಬರ್ತಾರೆ, ನಮ್ಮ ಕಾಲಿಗೆ ಅವರು ಬೀಳ್ತಾರೆ, ನಮ್ಮಿಂದ ಆಶೀರ್ವಾದ ಕೇಳ್ತಾರೆ, ಅವರು ಮಾರ್ಗದರ್ಶನ ಕೇಳ್ತಾರೆ, ರಕ್ಷಣೆ ಕೇಳ್ತಾರೆ. ಹೀಗಾಗಬಹುದು ಯಾವಾಗ ಅಂದರೆ ಈ ಒಂದು ಮಂತ್ರದ ಅನುಷ್ಠಾನವನ್ನು ಇಟ್ಕೊಂಡ್ರೆ, ನಾವು ಗಾಯತ್ರಿ ಮಂತ್ರದ ಅನುಷ್ಠಾನ ಇಟ್ಕೊಂಡ್ರೆ ಈ ಜಗತ್ತೇ ನಾವಿರುವಲ್ಲಿ ಬಂದು ನತಮಸ್ತಕ ಆಗ್ತದೆ ಅಂತ. ಹಾಗಾಗಿ ಅಂಥ ಇಡೀ ಜಗತ್ತಿನ ಸರ್ವ ಸಂಪತ್ತಿನ, ಸರ್ವ ಶ್ರೇಯಸ್ಸಿನ
ಕೀಲಿ ಕೈಯನ್ನು ಇಟ್ಟುಕೊಂಡು ನಾವು ತುಕ್ಕಿಡಿಸ್ತಾ ಅದಕ್ಕೆ ಹಾಗೆ ಕೂತ್ಕೊಂಡಿದ್ದೇವಲ್ಲ, ನಮ್ಮಂಥ ಮೂರ್ಖರು ಬೇರೆ ಯಾರೂ ಇಲ್ಲ. ಹಾಗಾಗಿ ಇವತ್ತಿನಿಂದ ನಾವು ಅದನ್ನು ಉಪಯೋಗ ಮಾಡಲಿಕ್ಕೆ ಆರಂಭ ಮಾಡೋಣ. ಅದು ನಮ್ಮ ಪಿತೃಗಳಿಗೆ ನಾವು ಕೊಡ್ತಕ್ಕಂಥ ಅತ್ಯಂತ ಕನಿಷ್ಠ ಗೌರವ. ಯಾರು ನಮ್ಮನ್ನು ಹುಟ್ಟು ಹಾಕಿದ್ರೋ, ಯಾರೋ ನಮ್ಮ ಜನ್ಮಕ್ಕೆ ಕಾರಣರಾಗಿದ್ದಾರೋ ಅಂತ ನಮ್ಮ ಪೂರ್ವ ಪರಂಪರೆಗೆ ನಾವು ಕೊಡುವಂಥ ಅತ್ಯಂತ ಕನಿಷ್ಠ ಗೌರವ ಯಾವುದು ಅಂದರೆ ನಿತ್ಯವೂ ಗಾಯತ್ರಿಯನ್ನು ತಪ್ಪದೆ ಜಪಿಸುವಂಥದ್ದು, ನಿಯಮಗಳಿಗೆ ಒಳಪಟ್ಟು. ಹಾಗಾಗಿ ಇಂದಿನಿಂದ ಆ ಪ್ರಕ್ರಿಯೆ ಪ್ರಾರಂಭ ಆಗಲಿ. ಆಚಾರ್ಯ ಶಂಕರರು ನಿಮ್ಮೆಲ್ಲರನ್ನು ಆ ದಿಕ್ಕಿನಲ್ಲಿ ಅನುಗ್ರಹಿಸಲಿ. ತಾಯಿ ಅಂತ ಅವರು ಗಾಯತ್ರಿಯನ್ನು ಕರೆದಿದ್ದಾರೆ, ಅದಕ್ಕಿಂತ ದೊಡ್ಡದು ಇನ್ನೊಂದು ಇಲ್ಲ ಅಂತ ಅವರು ಹೇಳಿದ್ದಾರೆ. ಹಾಗಾಗಿ ಅವರ ಆಶೀರ್ವಾದ ಸರ್ವ ಸಮಾಜಕ್ಕೆ ಈ ದೃಷ್ಟಿಯಿಂದ ಇರಲಿ ಎಂಬುದಾಗಿ ನಾವು ಆಶಿಸಿ ನಿಮ್ಮೆಲ್ಲರನ್ನು ಕೂಡ ಆಶೀರ್ವದಿಸ್ತೇವೆ. ಎಲ್ಲರಿಗೂ ಗಾಯತ್ರಿಯ ಕೃಪೆಯಾಗಿ ಒಳ್ಳೆ ಬುದ್ಧಿ, ದಿಯೋ ಯವನ ಪ್ರಚೋದಯ. ಒಳ್ಳೆ ಬುದ್ಧಿ ಯಾವುದೋ ಅಂದ್ರೆ ಗಾಯತ್ರಿ ಮಾಡುವ ಬುದ್ಧಿ. ಗಾಯತ್ರಿಯನ್ನು ಮಾಡುವ ಒಳ್ಳೆ ಬುದ್ಧಿಯನ್ನು ಆ ಗಾಯತ್ರಿಯೇ ಎಲ್ಲರಿಗೂ ಕೊಡಲಿ ಎಂಬುದಾಗಿ ಹರಿಸ್ತೇವೆ. ಎಲ್ಲರಿಗೂ ಶ್ರೇಯಸ್ಸಾಗಲಿ ಎಂಬುದಾಗಿ ಅರ್ಪಣೆ ಆಗ್ತದೆ. ಹರೇ ರಾಮ. ಗೋಕರ್ಣ ಮಂಡಲಾಧೀಶ್ವರ ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀ ಶ್ರೀ ರಾಘವೇಶ್ವರ ಭಾರತೀ ಸ್ವಾಮಿ ಮಹಾರಾಜ್ ಕಿ